ನನ್ನ ನಾಮದಲ್ಲಿ ಕೂಗಿ ಕರೀತಾರೋ ಅವರ ಮಧ್ಯದಲ್ಲಿ ಅವರ ಒಳಗಡೆ ಪವಿತ್ರಾತ್ಮನ ಈಗೋ ಬರುತ್ತೇನೆ ಅಂತ ಹೇಳ್ತಿದ್ದಾರೆ. ನಾವೆಲ್ಲ ಹೇಳೋಣ, ಆತ್ಮರೇ ಬನ್ನಿ, ಪವಿತ್ರಾತ್ಮರೇ ಬನ್ನಿ, ನನ್ನ ಹೃದಯ ಒಳಗಡೆ ಬನ್ನಿ, ನನ್ನ ಅಂತರಾಳದಲ್ಲಿ ಬನ್ನಿ, ನನ್ನ ಹೃದಯದಲ್ಲಿ ಬನ್ನಿ. ಪವಿತ್ರಾತ್ಮರೇ ನೀವು ಬರಬೇಕಪ್ಪ, ನೀವು ಬನ್ನಿ, ಪವಿತ್ರಾತ್ಮರೇ ಬನ್ನಿ. ಅಂತರಾಳದಿಂದ ಇನ್ನೊಂದ್ಸರಿ ಹೇಳೋಣ, ಮತ್ತೊಂದ್ಸರಿ ಹೇಳೋಣ. ಯಾರು ಕರೀತಾರೋ ಅವರ ಮಧ್ಯದಲ್ಲಿ ಅವರ ಒಳಗಡೆ ಪವಿತ್ರಾತ್ಮನ ಬರುತ್ತಾನೀಗೋ ಕೇಳಿರಿ. ಮತ್ತೊಂದ್ಸರಿ ಹೇಳೋಣ, ಪವಿತ್ರಾತ್ಮರೇ ಸ್ತೋತ್ರ. ಪಾಪಿಗಳಾದ ನಮ್ಮನ್ನು ಹುಡುಕಿ ಬಂದ ಪವಿತ್ರಾತ್ಮರೇ, ಪವಿತ್ರಾತ್ಮರೇ ನಮ್ಮನ್ನು ಮುಟ್ಟು. ನಾವೇನಕ್ಕಿಲ್ಲದವರಪ್ಪ, ನಾವೇನಕ್ಕಿಲ್ಲದವರು ಕರ್ತನೆ. ಪವಿತ್ರಾತ್ಮರೇ ನಾವು ಉಸಿರಾಡುತ್ತಿರುವುದು ನಿಮ್ಮ ಕೃಪೆ, ನಿಮ್ಮ ಕೃಪೆ ಕರ್ತನೆ. ಪವಿತ್ರಾತ್ಮರೇ ನಮ್ಮನ್ನು ಮುಟ್ಟು, ಪವಿತ್ರಾತ್ಮರೇ ನಮ್ಮ ಮಧ್ಯದಲ್ಲಿ ಬನ್ನಿ. ಪವಿತ್ರಾತ್ಮರಿಗೂ ನಿಮ್ಮನ್ನು ಅವಮಾನ ಮಾಡುತ್ತೇನೆ, ಅವಮಾನ ಮಾಡುತ್ತಿದ್ದೇವಪ್ಪ ಕರ್ತನೆ. ಪವಿತ್ರಾತ್ಮರೇ ಅಪ್ಪ ನಮ್ಮ ಮಧ್ಯದಲ್ಲಿ ಚಲಿಸು, ಅಪ್ಪ ಪವಿತ್ರಾತ್ಮರೇ ನಮ್ಮ ಮಧ್ಯದಲ್ಲಿ ಚಲಿಸು ಕರ್ತನೆ. ಅಪ್ಪ ಪವಿತ್ರಾತ್ಮರೇ ಸಹಾಯ ಮಾಡು, ಸಹಾಯ ಮಾಡು ಕರ್ತನೆ, ಸಹಾಯ ಮಾಡು, ಸಹಾಯ ಮಾಡು ಕರ್ತನೆ. ಅಪ್ಪ ಈಗೋ ದೇವರೇ ಸ್ತೋತ್ರ ಸ್ತೋತ್ರ. ನಮ್ಮನೆ ನಾವು ತಗ್ಗಿಸಿಕೊಳ್ಳುತ್ತೇವಪ್ಪ. ನಮ್ಮ ಹೃದಯದಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯದಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯದಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯದಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಸ್ತೋತ್ರ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ ಕರ್ತನೆ. ಅಪ್ಪ ಅಪ್ಪ ಪವಿತ್ರಾತ್ಮರೇ ಮುಂದಿನ ಸಮಯದಲ್ಲಿ ಕೂಡ ಕರ್ತನೆ ಅಪ್ಪ ನೀವು ನಡೆಸಿಕೊಡಬೇಕಪ್ಪ, ನೀವು ನಡೆಸಿಕೊಡಬೇಕಪ್ಪ. ಅಪ್ಪ ನಿಮ್ಮ ಚಿತ್ತ ಮಾತ್ರ ನೆರವೇರಲಿ ಅಪ್ಪ, ನಿಮ್ಮ ಉದ್ದೇಶಗಳು ಮಾತ್ರ ನೆರವೇರಲಿ ಅಪ್ಪ. ನೀವು ಸಹಾಯ ಮಾಡು, ನೀವು ಸಹಾಯ ಮಾಡಬೇಕು ಕರ್ತನೆ, ಸಹಾಯ ಮಾಡಿ ಪವಿತ್ರಾತ್ಮರೇ. ಆಮೆನ್, ಆಮೆನ್, ಆಮೆನ್. ಆಡುವೆ ನಲಿಯುವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿನಲೆದು ಕೊಂಡಾಡುವೆ. ಹಾಡುವೆ ನಲಿಯುವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿನಲೆದು ಕೊಂಡಾಡುವೆ. ಹಾಡುವೆ ನಲಿಯುವೆ ಕೊಂಡಾಡುವೆ ಅಪ್ಪ ಸಮ್ಮುಖದಿ ಹಾಡಿನಲೆದು ಕೊಂಡಾಡುವೆ. ಅಗ್ನಿಯ ದುರ್ಗಾನಿನೇ ಆದರಣ ಮಳೆ ನೀನೇ, ಅಗ್ನಿಯ ದುರ್ಗಾನಿನೇ ನನ್ನ ಆದರಣ ಮಳೆ ನೀನೇ, ಇಕ್ಕಟ್ಟಲ್ಲಿ ಜೊತೆ ನೀನೇ, ನನ್ನ ಕತ್ತಲಲ್ಲಿ ಬೆಳಕು ನೀನೇ, ಇಕ್ಕಟ್ಟಲ್ಲಿ ಜೊತೆ ನೀನೇ, ನನ್ನ
ಕಲ್ವಾರಿ ಶಿಲುಬೆಯಿಂದ ನಮ್ಮ ಶಾಪವೆಲ್ಲ ಮುರಿದಯ್ಯ. ಕಲ್ವಾರಿ ಶಿಲುಬೆಯಿಂದ ನಮ್ಮ ಶಾಪವೆಲ್ಲ ಮುರಿದಯ್ಯ. ಅಬ್ರಾಹ್ಮನ ಆಶೀರ್ವಾದವು ಇಂದು ನನಗೆ ದೊರಕಿದಯ್ಯ. ಅಬ್ರಾಹ್ಮನ ಆಶೀರ್ವಾದವು ಇಂದು ನನಗೆ ದೊರಕಿದಯ್ಯ. ಸ್ತೋತ್ರ
ಪರಪರನೇ ನಿಮಗೆ ಆರಾಧನೆ, ಸರ್ವಶಕ್ತನೇ ನಿನಗೆ ಆರಾಧನೆ, ಪರಪರನೇ ನಿನಗೆ ಆರಾಧನೆ, ಸರ್ವಶಕ್ತನೇ ನಿಮಗೆ ಆರಾಧನೆ, ಪರಲೋಕನೇ ನಿಮಗೆ ಆರಾಧನೆ, ಪರಲೋಕ ನಿವಾಸಿಯೇ ಆರಾಧನೆ, ಯೂದ ಸಿಂಹವೇ ನಿಮಗೆ ಆರಾಧನೆ, ಪರಲೋಕ ನಿವಾಸಿಯೇ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಯೂದ ಸಿಂಹವೇ ನಿಮಗೆ ಆರಾಧನೆ, ಪರಲೋಕ ನಿವಾಸಿಯೇ ಆರಾಧನೆ, ಯೂದ ಸಿಂಹವೇ ನಿಮಗೆ ಆರಾಧನೆ, ಪರಲೋಕ ನಿವಾಸಿಯೇ ಆರಾಧನೆ, ಬೇಗ ಸಂಭವೇ ನಿಮಗೆ ಆರಾಧನೆ, ಬೆರೋಲಿಯನೇ ನಿಮಗೆ ಆರಾಧನೆ, ಬೇಗ ಸಂಭವೇ ನಿಮಗೆ ಆರಾಧನೆ, ಮೆಸ್ಸಿಯನೇ ನಿಮಗೆ ಆರಾಧನೆ, ಅಪ್ಪ ತಂದೆ ನಿಮಗೆ ಆರಾಧನೆ, ದೇವಾದಿ ದೇವನೇ ನಿಮಗೆ ಆರಾಧನೆ, ಅಪ್ಪ ತಂದೆ ನಿಮಗೆ ಆರಾಧನೆ, ದೇವಾದಿ ದೇವನೇ ನಿಮಗೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಆರಾಧನೆ, ಸ್ತುತಿ ಆರಾಧನೆ ಆರಾಧನೆ, ಗವರ ಶಿಬಿಲಿದ ಆರಾಧನೆ ಆರಾಧನೆ, ವಲಿದ ರೆಗಡಲ ರಾಮದ ಆರಾಧನೆ ಆರಾಧನೆ, ರೇಗೆ 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 ಓಲೆ ರಾಮ ರಾಶಿಗೆ ರೇಗೆ 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 ರೇಗ ಓಲೆ ರಾಮ ರಾಮ ರೇಗೆ 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 ಆಲೆ ರಾಗ ಮಾಲ ರೇಗೆ ಶಾಖಲಿದ ರಾಗ ಬಾಬಾ ಓಲ ಮಾದ ರಿಯ ಮಾರಗಲಾದ ಮಾರದ ಶಿಬಿಲಿದೆ ಓ ರಾಗ ಬಾಲ ರೇದ ರಾಮದ ರಗಲದ ರಬಲದ ರಿಬಲದ ರಗಲದ ರವಲದ ರಕ್ಷಕ ಓಲ ಮಾದ ರೇಗೆ ವೇಲೆ ರೇಗೆ 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 ಓಲ ಬಾರ ರಾಖ ಬಾಲದ ರಾಜೆ ವೇಗೆ ಓ ಗಮಲದ ರೇಗೆ ರೇಗೆ ರಕ್ಷಕ ಬಾಬಾ ಓ ಗಮಲದ ರಾಖ ಬಾಲದ ರೇಗೆ ಓ ಶೇಗೆ ರೇಗೆ ರೇಗೆ ರಕ್ಷಕ ಬಾಬಾ ಓ ಗಮಲದ ರೇಗೆ 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 ಓ ಗಮಲದ ರಕ್ಷಕ ಬಾಬಾ ಬಾಬಾ ಓ ಶೇಗೆ ರೇಗೆ ಓ ಶಾಖ ಬಾಲದ ರಾಬಾ ಬಾಬಾ ಓ ರಿಯಾಂದ ರಗಲದ ರಾಬಾ ಬಾಬಾ ಓ ಶೇಗೆ ರೇಗೆ ಓ ದಾಲದ ರಾಬಾ ಬಾಬಾ ರಿಯಾಂದ ರಗಡಲ ರಬಲದ ಓ ಗಬಲದ ರಾಶೆ ಓ ಗಲದ ರಾಬಾ ಬಾಬಾ ಶೇಗೆ ರೇಗೆ ಓ ರಿಯಾಂದ ರಗಡಲ ಬಲದ ರಶಗಲದ ರಬಲ ಓ ಲೇಗೆ ರಶಕ ಬಾಬಾ ಬಾಬಾ ಓ ರೇಗೆ ರಶಕ ಬಲದ ರಾಬಾ ಬಾಬಾ ಓ ರೇಗೆ ರಶಕ ಬಾಬಾ 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 ಓ ರೇಗೆ ರೇಷಾ ಬಾಬಾ ಬಾಬಾ ಓ ರಿಯಾಂದ ರಗಲದ ರಬಲದ ರಬಲದ ರಬಲ ಓ ರಿಯಾಂದ ಲಬರ ಶಬಲದ ರಿಗಡಲ ರಬಲದ ರಿಗಡಲ ರಬಲದ ರಬಲದ ರಬ ಹಲ್ಲೆಲೂಯಾ 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 ಸ್ತೋತ್ರ ತಂದೆ ದೇವಾ ನನ್ ಸರ್ವ ನೀವಯ್ಯ
ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀವಯ್ಯ. ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ, ನಿನ್ನಾರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ, ನಿನ್ನಾರಾಧಿಸುವೆ. ದೇವಾ ಆನಂದವೇ, ನಿನ್ನಲ್ಲಿ ನನಗೆ ಸುಖವು. ತಂದೆ ದೇವಾ ಆನಂದವೇ, ನಿನ್ನಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀವಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀವಯ್ಯ. ನೀನಿದ್ದರೆ ನನಗೆ ಸಾಕು. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ. ನಿನ್ನ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ. ನಿನ್ನ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ಆನಂದವೇ, ನಿನ್ನ ನಾಡಿನಲ್ಲಿ ನನಗೆ ಸುಖವು. ತಂದೆ ದೇವಾ ಆನಂದವೇ, ನಿನ್ನ ನಾಡಿನಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀವಯ್ಯ. ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀವಯ್ಯ. ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ. ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ. ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ಆನಂದವೇ, ನಿನ್ನಲ್ಲಿ ನನಗೆ ಸುಖವು. ತಂದೆ ದೇವಾ ಆನಂದವೇ, ನಿಮ್ಮಡಿನಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀವಯ್ಯ. ನೀವಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀವಯ್ಯ. ನೀನಿದ್ದರೆ ನನಗೆ ಸಾಕು.
ಬೆಳಕು ಸಾಲದಯ್ಯ ತಂದೆ ದೇವಾ ಆನಂದವೇ ಮಡಿಲಲ್ಲಿ ನನಗೆ ಸುಖವೋ ತಂದೆ ದೇವಾ ಆನಂದವೇ ಮಡಿಲಲ್ಲಿ ನನಗೆ ಸುಖವೋ ತಂದೆ ದೇವಾ ತಂದೆ ದೇವಾ ನನ್ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ನನ್ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ನೀವಿದ್ದರೆ ನನಗೆ ಸಾಕು ಸುಂದರರೇ ಅತಿಶಯರೇ ಹೌದು ಸ್ವಾಮಿ ಕರ್ತನೆ ನಿಮಗೆ ವಂದನೆ ಸ್ವಾಮಿ ವಂದನೆ ಸಲ್ಲಿಸುತ್ತೇವೆ ಓ ಕರ್ತನಾದ ಯೇಸುವಪ್ಪ ನಿಮ್ಮನ್ನು ಆರಾಧಿಸುತ್ತೇವೆ ಸಯ್ಯ ಈ ಮುಂಜಾನೆಯಲ್ಲಿ ಕರ್ತನೆ ಸಬ್ಬತ್ತಿನಲ್ಲಿ ಕರ್ತನೆ ಎಲ್ಲರೂ ದಾಹದಿಂದ ಕೇಳುವಾಗಪ್ಪ ನಮ್ಮ ಮಧ್ಯದಲ್ಲಿ ಇಳಿದು ಬಂದಾದನೆ ನಿಮಗೆ ಸ್ತೋತ್ರ ಯೇಸಯ್ಯ ಎಲ್ಲ ಮಮತೆ ಘನತೆ ನೀವೊಬ್ಬರಿಗೆ ಸಲ್ಲಿಸುತ್ತೇವೆ ಯೇಸಯ್ಯ ಹೌದು ಸ್ವಾಮಿ ಕರ್ತನಾದ ಯೇಸುವೇ ನಮ್ಮ ಆರಾಧನೆ ಮಧ್ಯದಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಇವು ಕರ್ತನೆ ಅಪ್ಪ ದಾಹದಿಂದ ಬಂದ ಮಕ್ಕಳ ಹೃದಯದಲ್ಲಿ ಅಪ್ಪ ನೀವು ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಯೇಸಯ್ಯ ಈಗ ಕರ್ತನೆ ನಂಬಿಕೆ ಪ್ರೀತಿಯೋ ಕೃಪೆ ಅಪ್ಪ ಈಗ ನಿರೀಕ್ಷೆ ಎಂಬ ಮೂಲಕ ಬಂದಿರೋ ಈ ಮಕ್ಕಳಲ್ಲಿ ಕರ್ತನೆ ಯೇಸಪ್ಪ ಈ ದಿನದಲ್ಲಿ ಅಪ್ಪ ವಾಕ್ಯದ ಮೂಲಕ ನೀವು ಮಾತನಾಡಿರಪ್ಪ ಓ ಕರ್ತನೆ ದೇವ ಸೇವಕರ ಮೂಲಕ ಕರ್ತನೆ ಸಯ್ಯ ಸಭೆಗಾಗಿ ಸಭೆ ಮಕ್ಕಳಿಗಾಗಿ ಕರ್ತನೆ ಅಪ್ಪ ನಿಮ್ಮ ರಾಜ್ಯಕ್ಕಾಗಿ ಏನು ಮಾಡಲಿಕ್ಕಿದೆಯೋ ಅವರ ಚಿತ್ತವನ್ನು ನೀವು ಈ ದಿನದಂದು ಕರ್ತನೆ ಅಪ್ಪ ಪ್ರತಿಯೊಬ್ಬ ಮಕ್ಕಳ ಹೃದಯಗಳಲ್ಲಿ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ ಓ ನಿಮ್ಮ ಪ್ರಸನ್ನತೆ ಪ್ರತಿಯೊಬ್ಬ ಮಕ್ಕಳಲ್ಲಿ ಓ ವಿಶೇಷವಾಗಿ ಆಲಯದಲ್ಲಿ ತುಂಬಿ ಬಂದಿರೋದಕ್ಕಾಗಿ ಸ್ತೋತ್ರ ಓ ವಿಶೇಷವಾಗಿ ನಿಮ್ಮ ದೈವ ಸೇವಕರನಪ್ಪ ಓ ಬಹು ಫಲದಿಂದ ಕರ್ತನೆ ಸಭ ಹೊಸ ಆತ್ಮದಿಂದ ತುಂಬಿಸಿರೋದಕ್ಕಾಗಿ ಸ್ತೋತ್ರಪ್ಪ ಓ ಮುಂದಿನ ಆಹಾರದ ಕರ್ತನೆ ಸಪ್ಪ ಓ ವಾಕ್ಯದ ಭಾಗದಲ್ಲಿ ನಿಮ್ಮ ಪ್ರಸನ್ನತೆ ಇಳಿದು ಬರಲಿ ಓ ವಾಕ್ಯದ ಮೂಲಕ ಪ್ರತಿಯೊಬ್ಬ ಮಕ್ಕಳ ಜೊತೆ ನೀವು ಮಾತನಾಡಿ ಪ್ರಾರ್ಥಿಸ್ತೇವೆ ಸಯ್ಯ ಓ ಕರ್ತನೆ ನಮ್ಮ ಆರಾಧನೆ ಸ್ವೀಕಾರ ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ ನಮ್ಮ ಆರಾಧನೆ ಸ್ವೀಕಾರ ಮಾಡಿ ಕರ್ತನೆ ಸಪ್ಪ ಪರಲೋಕದಿಂದ ಈ ಕರ್ತನೆ ಸಪ್ಪ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಏಸಯ್ಯ ಓ ಕರ್ತನೆ ನಿಮ್ಮ ಪ್ರಸನ್ನತೆ ಅಪ್ಪ ನಿಮ್ಮ ಮಹಿಮೆ ಕರ್ತನೆ ಸಪ್ಪ ಸದಾ ಕಾಲ ನಮ್ಮೆಲ್ಲರಲ್ಲಿ ನೆಲೆಗೊಂಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ ಓ ಕರ್ತನೆ ವಿಶೇಷವಾಗಿ ನಮ್ಮೆಲ್ಲರ ನಿಮ್ಮ ಪಾದ ಸನ್ನಿಧಿಗೆ ಸಮರ್ಪಿಸ್ತೇವೆ ಸಯ್ಯ ಎಲ್ಲ ಸ್ತುತಿ ಘನ ಮಹಿಮೆ ನೀವು ಒಬ್ಬರು ಸಲ್ಲಲಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್. ಹಾಲೆಲೂಯಾ. ನಮ್ಮ ದೇವರು ಒಳ್ಳೆಯವರು. ಆಮೇನ್ ಆಮೇನ್. ನಾವು ಯೋಚಿಸುವುದಕ್ಕಿಂತಲೂ ನೆನೆಸುವುದಕ್ಕಿಂತಲೂ ಅತ್ಯಧಿಕವಾಗಿ ಆತನ ಅದ್ಭುತ ಮಾಡ್ತಾರೆ. ಆಮೇನ್. ದೇವರ ಮಾತು ಯಾವುದು ನಿಷ್ಫಲವಾಗುವುದಿಲ್ಲ. ಅದು ದೇವರು ತಾನು ಕಳಿಸಿಕೊಟ್ಟ ವಾಕ್ಯವನ್ನು ಅದು ಕಾರ್ಯ ಮಾಡದೆ ದೇವರ ಕಡೆಗೆ ಹಿಂತಿರುಗುವುದಿಲ್ಲ. ಎಲ್ಲರೂ ಕೂಡ ನಮ್ಮ ಮನಸ್ಸನ್ನು ದೇವರ ಸನ್ನಿಧಿಯಲ್ಲಿ ಸಿದ್ಧ ಮಾಡಿಕೊಳ್ಳೋಣ. ಒಂದು ನಿಮಿಷ ಕೂಡ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ದೇವರೇ, ನೀವು ನಮ್ಮೊಟ್ಟಿಗೆ ಮಾತನಾಡು. ಶಿಗಡಾದರ ಬಲದರ ಎಲ್ಲರೂ ಪವಿತ್ರಾತ್ಮನಿಂದ ತುಂಬಲ್ಪಡಲಿ. ಓ ಪ್ರಾಣ ಆತ್ಮ ಶರೀರಗಳನ್ನು ಯೇಸುವಿನ ನಾಮದಲ್ಲಿ ಮುದ್ರೆ ಹಾಕಿ ಪ್ರಾರ್ಥಿಸ್ತಾ ಇದ್ದಾನೆ. ಪವಿತ್ರಾತ್ಮನು ಚಲಿಸಲಿ, 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 ಪವಿತ್ರಾತ್ಮನು ಚಲಿಸಲಿ. ಯಸ್, ಪವಿತ್ರಾತ್ಮನು ಚಲಿಸಲಿ. ಮೂಲೆ ಮೂಲೆಗಳಲ್ಲಿ ಅಗ್ನಿಮಯವಾದ ದೇವದೂತರುಗಳು ಚಲನ ಮಾಡಲಿ. ಅಗ್ನಿ ಉಂಟಾಗಲಿ. ಈ ಸಭೆ ಹತ್ತಿ ಉರಿಯಲಿ. ದೇವರಿಗೋಸ್ಕರ ಹತ್ತಿ ಉರಿಯುವಂಥ ಸಭೆಯಾಗಿದೆ ಮಾರ್ಪಡಲಿ. ಗಲಿಬಿಲಿಯ ಆತ್ಮನು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಪಿರಿಟ್, ಕನ್ಫ್ಯೂಷನ್ ಸ್ಪಿರಿಟ್, ಐ ಕ್ಯಾನ್ಸಲ್ ಆ್ಯಂಡ್ ಬೈಂಡ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಈ ಸಭೆಯಲ್ಲಿ ಸ್ಥಳವಿಲ್ಲ. ಈ ಸಭಾ ಮಕ್ಕಳಲ್ಲಿ ಜಾಗವಿಲ್ಲ.
ಓ ಎಲ್ಲ ಕನ್ಫ್ಯೂಷನ್ ಸ್ಪಿರಿಟು, ಎಲ್ಲ ಅಸಮಾಧಾನದ ಆತ್ಮನು, ನೆಮ್ಮದಿ ಇಲ್ಲದ ಆತ್ಮನು ಸಭೆಯಲ್ಲಿ ಬಂದು ಕೂತುಕೊಂಡಿದ್ರು ಕೂಡ ಸಮಾಧಾನವಿಲ್ಲದೆ, ಸಭೆಯಲ್ಲಿ ಕೂತುಕೊಂಡಿದ್ರು ಕೂಡ ಐಕ್ಯತೆ ಇಲ್ಲದೆ, ಓ ಭೇದ ಭಾವ ಹುಟ್ಟಿಸುವಂಥ ಎಲ್ಲ ಅಶುದ್ಧನ ಕಾರ್ಯಗಳ ಮೇಲೆ, ಅಂತರಿಕ್ಷದಲ್ಲಿ ಹೋರಾಡುವಂಥ ಹೋರಾಟಗಳ ಮೇಲೆ, ಅಂಧಕಾರದ ಮಂಡಳಗಳ ಮೇಲೆ ನಜರೇತಿನ ಯೇಸುವಿನ ಶಕ್ತಿ, ಶಿಲುಬೆಯ ಮೇಲೆ ನಮಗೋಸ್ಕರ ಜಯಿಸಿದ ಯೇಸು ಇಂದು ಜೀವಿಸುತ್ತಾರೆಂದು ಈ ಸಭೆಯಲ್ಲಿ ತೋರ್ಪಡಿಸಲಿ. ದೇವರಾತ್ಮನು ಚಲಿಸಲಿ, ದೇವರಲ್ಲಿ ಕಾರ್ಯ ಮಾಡಲಿ, ನಿಮ್ಮ ಚಿತ್ತಲ್ಲಿ ನಡೆಯಲಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಎಲ್ಲರಲ್ಲಿ ದೇವರಾತ್ಮನಿದ್ದಾರೆ. ಆಮೇನ್. ದೇವರಾತ್ಮನಲ್ಲಿ ಚಲಿಸ್ತಾ ಇದ್ದಾರೆ. ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ 10, 11 ವಾಕ್ಯ ಓದಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಆಮೇನ್. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಒದಗಿಸದೆ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂತಿರುಗುವುದಿಲ್ಲವೋ, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸದೆ ನಾನು ಉದ್ದೇಶಿಸಿದನ್ನು ಕೈಗೂಡಿಸದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಹಾಲೆಲೂಯಾ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ದೇವರು ಯೆಶಾಯನಿಗೆ ಪ್ರಕಟವಾಗಿ ಒಂದು ಮಾತು ಹೇಳ್ತಾ ಇದ್ದಾರೆ. ಪ್ರಿಯ ಮಗನಾದ ಯೆಶಾಯನೇ, ನೀನು ನನ್ನ ಜನರಿಗೆ ನುಡಿ. ಒಂದು ಉದಾಹರಣೆ, ಸಾಮ್ಯವನ್ನು ತೆಗೆದು ನುಡಿಲಿಕ್ಕೆ ಹೇಳ್ತಾ ಇದ್ದಾರೆ. ಹೇಗೆ ಆಕಾಶದಿಂದ ಮಳೆ ಬಿದ್ದು ಅದು ನೆಲವನ್ನೆಲ್ಲ ತಣ್ಣಗೆ ಮಾಡಿ, ನೆಲವನ್ನು ಒದ್ದೆ ಮಾಡಿ, ಆ ನೆಲದಲ್ಲಿ ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು, ಅಂದರೆ ಕಷ್ಟಪಡುವವನಿಗೆ ಅದಕ್ಕೆ ತಕ್ಕ ಫಲವನ್ನು ಕೊಡದೆ ಹಿಂತಿರುಗುವುದಿಲ್ಲವೋ, ದೇವರ ಸನ್ನಿಧಿಯಲ್ಲಿ ನೀನು ಅಳುತ್ತಾ ಪ್ರಾರ್ಥನೆಯನ್ನು, ಮೊಣಕಾಲಿನ ಯುದ್ಧಗಳನ್ನು ಮಾಡಿದರೆ ದೇವರು ತನ್ನ ಇಷ್ಟಾರ್ಥವನ್ನು ನೆರವೇರಿಸದೆ, ತಾನು ಉದ್ದೇಶಿಸಿದನ್ನು ಮಾಡದೆ ದೇವರ ವಾಕ್ಯ ಹಿಂತಿರುಗುವುದಿಲ್ಲ. ಈ ವಾರದ ದೇವರ ಮಾತು ಸಭೆಗೆ ತಾನು ನುಡಿದದನ್ನು ನೆರವೇರಿಸದೆ ಬಿಡುವುದಿಲ್ಲ. ಆಕಾಶದಲ್ಲಿ ತಾನು ಸೃಷ್ಟಿಸಿದ ಸೃಷ್ಟಿಗಳು ತಮ್ಮ ಕೆಲಸವನ್ನು ಮಾಡಿ ಹಿಂತಿರುಗಿದರೆ, ತಾನು ನುಡಿದ ನುಡಿಯನ್ನು ಆ ಮಾಡಲೇಬೇಕಾದ ಕೆಲಸವನ್ನು ಮಾಡಿಸದೆ ಹೊರತು ದೇವರು ಅದನ್ನು ಹಿಂತಿರುಗಿಸುವುದಿಲ್ಲ. ಹಾಲೆಲೂಯಾ. ದೇವರ ಮಾತಿಗೆ ಶಕ್ತಿ ಇದೆ, ಆತನ ಮಾತಲ್ಲಿ ಬಲವಿದೆ. ಆಮೇನ್. ಅದಕ್ಕೆ ನಾವು ನೋಡ್ಬೋದು, ನಾವು ಹೇಳ್ಬೋದು, ದೇವರ ಇಲ್ಲಿ ನೋಡಬೇಕಾದ್ರೆ ತನ್ನ ಇಷ್ಟಾರ್ಥವನ್ನು ನೆರವೇರಿಸದೆ ಹಿಂತಿರುಗುವುದಿಲ್ಲ ಅಂತ ಹೇಳಿದರೆ ಹೇಗೆ ಇದು ಸಾಧ್ಯ ಅಂತ ಹೇಳಿದರೆ, ಆದಿಕಾಂಡ 1ನೇ ಅಧ್ಯಾಯ 3ನೇ ಮತ್ತು 11ನೇ ವಾಕ್ಯ ನೋಡೋಣ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ತರುವಾಯ ದೇವರು ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಹಾಲೆಲೂಯಾ. ಇಲ್ಲಿ 2 ವಿಷಯ ನಡೀತಾ ಇದೆ. ನಾವು ವಾಕ್ಯದಲ್ಲಿ ಫಸ್ಟ್ ನೋಡಿದೇನು, ದೇವರು ಕಳಿಸಿದ ಮಾತು ತನ್ನ ಇಷ್ಟಾರ್ಥವನ್ನು ನೆರವೇರಿಸದೆ ಹಿಂತಿರುಗುವುದಿಲ್ಲ. ಹಾಗಾದರೆ ಫಸ್ಟು ದೇವರು ಆದಿಯಲ್ಲಿ ದೇವರು ನುಡಿದ ಮೊದಲನೇ ಮಾತು ಬೆಳಕಾಗಲಿ, ಅದು ಆಯಿತು. ಆ ಬೆಳಕಾಗಲಿ ಎನ್ನುವ ಮಾತು ಅಲ್ಲಿ ಕಾರ್ಯ ಮಾಡದೆ ದೇವರ ಕಡೆಗೆ ಹಿಂತಿರುಗಿ ಹೋಗಲಿಲ್ಲ. ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ಕೂಡ ಮತ್ತೆ ನಾವು ನೋಡಬೇಕಾದ್ರೆ 11ನೇ ವಾಕ್ಯದಲ್ಲಿ ಕಾಯಿ ಪಲ್ಯಗಳು ಸೃಷ್ಟಿಸಲ್ಪಡಲಿ ಅಂತ ಹೇಳಿ ಯೇಸು ಸ್ವಾಮಿ ದೇವರು, ತಂದೆಯಾದ ದೇವರಲ್ಲಿ ನುಡಿತಾ ಇದ್ದಾರೆ. ಸೃಷ್ಟಿ ಉಂಟಾಗಲಿ, ಉಂಟಾಗ್ತಾ ಇದೆ.
ಆದರೆ ದೇವರ ಮಾತಿಗೆ ಮೊದಲನೇದು ಸೃಷ್ಟಿಸಲಿಕ್ಕೆ ಶಕ್ತಿ ಇದೆ. ಸತ್ತು ಹೋಗಿರೋದು, ನಿರ್ಜೀವವಾಗಿರೋದು, ಬರಿದಾಗಿರುವ ಸ್ಥಳಗಳಲ್ಲಿ ದೇವರ ಮಾತನಾಡಿ ನುಡಿಯುವುದಾದರೆ ಕೆಲ ಸೃಷ್ಟಿಗಳು ಉಂಟಾಗುತ್ತದೆ. ಈ ದಿವಸದಲ್ಲಿ ನಾನು ನೀವು ದೇವರಲ್ಲಿ ನಂಬಿಕೆ ಇಟ್ಟು ಕೆಲ ವಿಷಯಗಳನ್ನು ನೋಡಿ ನುಡಿಯುವುದಾದರೆ ಕೆಲ ಸೃಷ್ಟಿಗಳು ನಿನ್ನ ಜೀವಿತದಲ್ಲಿ, ನಮ್ಮ ಸಭೆಯಲ್ಲಿ, ಸತ್ತಿರೋ ಪರಿಸ್ಥಿತಿಗಳಲ್ಲಿ ಸೃಷ್ಟಿಗಳನ್ನು ಮಾಡಿಸಲಿಕ್ಕೆ ದೇವರು ಇಷ್ಟಪಡ್ತಾ ಇದ್ದಾರೆ. ಆ ಶಕ್ತಿ ಇದೆ. ಆಮೇನ್. ಯಾಕೆಂದರೆ ವಾಕ್ಯ ಹೇಳ್ತಾ ಇದೆ, ದೇವರು ತನ್ನ ಕಾರ್ಯ ಮಾಡದೆ ಹಿಂತಿರುಗಲ್ಲ. ಮೊದಲನೇದಾಗಿ ನಾವು ನೋಡುವಾಗ ವಾಕ್ಯದಲ್ಲಿ ತನ್ನ ಮಾತಲ್ಲಿ ಏನಿದೆ ಅಂದರೆ, ಮೊದಲನೇದು ಶಕ್ತಿ ಇದೆ, ಸೃಷ್ಟಿಸುವಂಥ ಶಕ್ತಿ. ವಾಕ್ಯಕ್ಕೆ ಶಕ್ತಿ ಇದೆ, ಆದರೆ ದೇವರ ಮಾತಿಗೆ ಇರುವಂಥ ಶಕ್ತಿ ಯಾವುದು? ಸೃಷ್ಟಿಸುವಂಥ ಶಕ್ತಿ. ಆಮೇನ್. ನಿರ್ಜೀವವಾಗಿದೆಯಾ? ಸೃಷ್ಟಿಸುವಂಥ ಶಕ್ತಿ ದೇವರ ಮಾತಿಗಿದೆ. ದೇವರ ವಾಕ್ಯ ಹೇಳ್ತಾ ಇದೆ. ಅನೇಕ ವಾಕ್ಯಗಳಿದೆ. ನಾವೇನು ಮಾಡ್ತೀವಿ? ಪರಿಸ್ಥಿತಿಗಳನ್ನ ನೋಡ್ತೀವಿ, ವಾಕ್ಯ ಹೇಳಲ್ಲ. ಪ್ರಾರ್ಥನೆ ಮಾಡಿ, ದೇವರೇ ಯೇಸು ನಾಮದಲ್ಲಿ ಆಗಲಿ ಅಂತ ಹೇಳ್ತೀವಿ ಹೊರತು ಅಧಿಕಾರವನ್ನು ತೆಗೆದು ಮಾಡಲ್ಲ. ದೇವರ ಮಾತಿಗೆ ಸೃಷ್ಟಿಸಲಿಕ್ಕೆ ಶಕ್ತಿ ಇದೆ. ಆಮೇಲೆ ಎಲ್ಲ ಪರಿಸ್ಥಿತಿಗಳು ಝೀರೋ ಆಗಿ ಕಾಣಿಸ್ತಿದೆಯಾ? ಯಾವುದು ಮುಂದೆ ಚಲಿಸ್ತಾ ಇಲ್ಲ. ಯೇಸುವಿನ ನಾಮದಲ್ಲಿ ಚಲಿಸಲಿ ಅಂದರೆ ಚಲಿಸಲಿವಂಥ ಶಕ್ತಿ ಇದೆ. ಯಾಕೆಂದರೆ ಆತನು ಸೃಷ್ಟಿಕರ್ತನು, ಆತನ ಮಾತು ಸುಮ್ಮನೆ ಹಿಂತಿರುಗುವುದಿಲ್ಲ. ಎರಡನೇದಾಗಿ ನಾವು ನೋಡಬೇಕಾದ್ರೆ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯ, ದೇವರ ವಾಕ್ಯದಲ್ಲಿ ಜೀವವಿದೆ. ಆಮೇನ್. ಮತ್ತಾಯ 4:4. ಆತನು ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಅಂದನು. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡಿದ ಪ್ರತಿಯೊಂದು ಮಾತಿನಿಂದಲೇ ಬದುಕುತ್ತಾನೆ ಅಂದನು. ಹಾಲೆಲೂಯಾ. ನಮ್ಮ ಜೀವನದಲ್ಲಿ ಸೋಲುಗಳು ಬರ್ತಿದೆಯಾ? ನಿರ್ಜೀವವಾದ ಪರಿಸ್ಥಿತಿಗಳಿದೆಯಾ? ನಾವು ತಿರುಗಿ ನೋಡಬೇಕಾಗಿದೆ. ದೇವರ ಬಾಯಿಂದ ಬಂದ ಮಾತುಗಳಲ್ಲಿ ಎಲ್ಲಾದರೂ ನಾನು ತಪ್ಪಿದ್ದೇನಾ? ಹಾಲೆಲೂಯಾ. ದೇವರ ಮಾತಿಗೆ ಫಸ್ಟ್ ಸೃಷ್ಟಿಸುವಂಥ ಶಕ್ತಿ ಇದೆ. 2, ದೇವರ ವಾಕ್ಯ ಜೀವವುಳ್ಳದಾಗಿದೆ. ಆಮೇಲೆ ಶಾರೀರಿಕವಾಗಿ ನಾವು ಸುಮ್ಮನೆ ಆಹಾರ ಪೌಷ್ಟಿಕಾಂಶಗಳನ್ನು ತೆಗೆದುಕೊಂಡು ಜೀವಿಸ್ಬೋದು, ಆದರೆ ಆತ್ಮಿಕವಾಗಿ ನಾನು ನೀನು ಜೀವಿಸಬೇಕಾದ್ರೆ, ಆತ್ಮಿಕವಾಗಿ ನಾನು ನೀನು ಮುಂದೆ ಹೋಗಬೇಕಾದ್ರೆ ದೇವರ ವಾಕ್ಯ ಒಂದೇ ಸಾಧ್ಯ. ಹಾಲೆಲೂಯಾ. ಮೊದಲನೇದು ದೇವರ ವಾಕ್ಯ ಸೃಷ್ಟಿಸಿದರೆ, ಎರಡನೇದು ದೇವರ ವಾಕ್ಯ ಜೀವವಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಹಾಲೆಲೂಯಾ. ದೇವರೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದಾರೆ. ಆಮೇನ್. ನಮ್ಮ ಜೀವಿತದಲ್ಲಿ ಜೀವ ಬರಲಿಕ್ಕೆ, ಚಲನ ಬರಲಿಕ್ಕೆ ದೇವರ ವಾಕ್ಯದಿಂದ ಸಾಧ್ಯ. ಆದರೆ ನಾವೇನು ಮಾಡ್ತೀವಿ? ವಾಕ್ಯ ಉಪಯೋಗಿಸಲ್ಲ, ನಮ್ಮ ಮಾತು ಉಪಯೋಗಿಸ್ತೀವಿ. 2 ವ್ಯತ್ಯಾಸ ಇದೆ. ದೇವರ ವಾಕ್ಯ ಉಪಯೋಗಿಸಿದ್ರೆ ಜೀವ ಬರುತ್ತೆ, ನಮ್ಮ ಮಾತು ಉಪಯೋಗಿಸಿದ್ರೆ ಜೀವ ಹೋಗುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಬ್ಬ ಮನುಷ್ಯನಿಗೆ ರೋಗ ಬಂದಿದೆ. 2 ವ್ಯಕ್ತಿ ಇದ್ದಾರೆ, ಒಬ್ಬರು ಕ್ರೈಸ್ತರು, ಇನ್ನೊಬ್ಬರು ಕ್ರೈಸ್ತರಾದರೂ ಅವರಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ನಂಬಿಕೆಯುಳ್ಳ ವ್ಯಕ್ತಿ, ನಂಬಿಕೆ ಇಲ್ಲದ ವ್ಯಕ್ತಿ ಇಬ್ಬರಿದ್ದಾರೆ. ನಂಬಿಕೆ ಇರೋ ವ್ಯಕ್ತಿಗೂ ಇಲ್ಲದವರಿಗೂ ಇಬ್ಬರಿಗೂ ಒಂದೇ ರೀತಿಯಾದ ರೋಗ ಬಂದಿದೆ. ನಂಬಿಕೆ ಇರೋ ವ್ಯಕ್ತಿ ಏನು ಮಾಡ್ತಾನೆ? ಪ್ರಾರ್ಥನೆ ಮಾಡ್ತಾನೆ, ನಂಬಿಕೆ ಮಾತು ನುಡಿತಾನೆ. ಯೇಸುವಿನ ನಾಮದಲ್ಲಿ ನಾನು ಈ ರೋಗದಿಂದ ಬಿಡುಗಡೆ ಹೊಂದ್ತೀನಿ, ನಾನು ಇದರಿಂದ ಸೌಖ್ಯ ಹೊಂದ್ತೀನಿ, ನಾನು ಇದರಿಂದ ಬಲ ಹೊಂದ್ತೀನಿ, ನಾನು ಇದರಿಂದ ಹೊರಗೆ ಬರ್ತೀನಿ. ನಂಬಿಕೆ ಇಲ್ಲದ ವ್ಯಕ್ತಿ ಏನು ಮಾಡ್ತಾರೆ? ನಾನು ಈ ರೋಗದಲ್ಲೇ ಸತ್ತೋಗ್ಬಿಡ್ತೀನೇನೋ, ಜೀವನ ಕಾಲ ಪೂರ್ತಿ ಈ ರೋಗದಲ್ಲೇ ಇರಬೇಕು ಏನೋ. ನಂಬಿಕೆ ಇರೋ ವ್ಯಕ್ತಿಗೂ ನಂಬಿಕೆ ಇಲ್ಲದ ವ್ಯಕ್ತಿಗೂ ಬಂದಿದ್ದು ಒಂದೇ ರೋಗ, ಆದರೆ ನಂಬಿಕೆ ಇರೋ ವ್ಯಕ್ತಿ ಅದನ್ನು ಜಯಿಸ್ತಾನೆ, ನಂಬಿಕೆ ಇಲ್ಲದ ವ್ಯಕ್ತಿ ಜಯಿಸಲ್ಲ. ಯಾಕೆ? ಅವನ ಬಾಯಿಂದ ಬಂದ ಮಾತು. ಹಲ್ಲೆಲೂಯಾ. ನನ್ನ ನಿನ್ನ ಬಾಯಿಂದ ಬಂದ ಮಾತು, ನನ್ನ ನಿನ್ನ ಬಾಯಿಂದ ಬರುವಂಥ ಮಾತುಗಳು ಕೆಲ ಸೃಷ್ಟಿಗಳನ್ನು ಸ್ಟಾಪ್ ಮಾಡುತ್ತೆ, ಆದರೆ ದೇವರ ಬಾಯಿಂದ ಬಂದ ಮಾತು ನಿರ್ಜೀವವಾದದನ್ನು ಜೀವಗೊಳಿಸುತ್ತದೆ. ಹಲ್ಲೆಲೂಯಾ.
ದೇವರ ಮಾತಿಗೆ ಶಕ್ತಿ ಇದೆ, ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಇಬ್ರಿಯ 4:12 ನಾವು ನೋಡೋಣ. ಇಬ್ರಿಯ 4:12 ದೇವರ ವಾಕ್ಯದ ಶಕ್ತಿ ಎಷ್ಟು ಬಲವುಳ್ಳದನೋ ಅದರಲ್ಲಿ ವ್ಯಕ್ತವಾಗಿ ಬರಿತಾ ಇದ್ದಾರೆ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಯಾವುದಾಗಿದೆ? ಸಜೀವವಾದದ್ದು, ಅದು ಹಿಬ್ಬಾಯಿ ಕಂತಿಗಿಂತಲೂ ಹದವಾದದ್ದು, ಯಾವ ಪ್ರಾಣ ಆತ್ಮ ಶರೀರ ಕೀಲು ಮಜ್ಜೆಗಳಲ್ಲಿ ತೂರಿ ಹೋಗುವಂಥದ್ದು. ಹಲ್ಲೆಲೂಯಾ. ನಮ್ಮ ಈ ಅಂದರೆ ವಾಕ್ಯ ಹೋಗುವಂಥ ಜಾಗ ಯಾವುದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಾರ್ಮಲ್ ಆಗಿ ಸೈಂಟಿಫಿಕಲಿ ನೋಡಿದ್ರೆ ಎಕ್ಸ್ರೇ ಸ್ಕ್ಯಾನ್ಸ್ ಎಲ್ಲ ಮಾಡ್ತಾರೆ. ಏನಕ್ಕೆ? ನಮ್ಮ ಮೂಳೆಯಲ್ಲಿ ಮಜ್ಜೆ ಮಾಂಸಗಳಲ್ಲಿ ಏನಾದರೂ ಇದೆಯಾ ಅಂತ ಐಡೆಂಟಿಫೈ ಮಾಡಲಿಕ್ಕೆ ನೋಡ್ತಾರೆ. ಅಂದರೆ ಅದರಲ್ಲಿ ಒಬ್ಬ ಮನುಷ್ಯನಿಗೆ ಹೋಗ್ಲಿಕ್ಕೆ ಆಗಲ್ಲ, ಅಲ್ಲಿ ಏನು ಮಾಡ್ತಾರೆ, ರೇಸ್ ಮ್ಯಾಗ್ನೆಟಿಕ್ ಪವರ್, ಮ್ಯಾಗ್ನೆಟಿಕ್ ಶಕ್ತಿಯಿಂದ ಅಲ್ಲಿ ಕೊಡುವಂಥ ಒಂದು ಬೆಳಕು ಏನು ಮಾಡುತ್ತೆ, ಆ ರೇಸ್ ಮನುಷ್ಯನ ಪ್ರತಿಯೊಂದು ಸ್ಥಳವನ್ನು, ಪ್ರತಿಯೊಂದು ಮೂಲೆಯನ್ನು ಸ್ಕ್ಯಾನ್ ಮಾಡುತ್ತೆ. ಅಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ಕಂಡುಹಿಡಿಯುತ್ತೆ. ಅದು ಮನುಷ್ಯನ ಕಂಡುಹಿಡಿದಿದ್ದು ಈಗ. ಆದರೆ ನಿನ್ನ ದೇವರ ವಾಕ್ಯದ ಶಕ್ತಿ ಏನಂದರೆ, ನಿನ್ನ ದೇಹದ ಯಾವ ಮಜ್ಜೆ ಮಾಂಸ ಮೂಳೆಗಳ ಯಾವ ಒಳಗಿನ ಅಂಶದಲ್ಲಿ ಏನೇ ಡಿಫೆಕ್ಟ್ ಇದ್ದರೂ ಕೂಡ ಅಲ್ಲಿ ಕೂಡ ತೂರಿ ಹೋಗಿ ಕಾರ್ಯ ಸಾಧ್ಯ ಮಾಡಲಿಕ್ಕೆ ವಾಕ್ಯಕ್ಕೆ ಶಕ್ತಿ ಇದೆ. ಹಲ್ಲೆಲೂಯಾ. ನಮ್ಮ ದೇವರ ವಾಕ್ಯದ ಮಾತಿನ ಶಕ್ತಿ. ನಾನು ಯಾಕೆ ಮಾತಿನ ಶಕ್ತಿ ಹೇಳಿದೆ ಅಂತ ಹೇಳಿದರೆ, ದೇವರ ವಾಕ್ಯದ ಶಕ್ತಿ ಹೇಳಿದೆ ಅಂತ ಹೇಳಿದರೆ, ನಾವು ಓದಿರೋ ವಾಕ್ಯ ಅದು ದೇವರ ಮಾತು ತಾನು ಮಾಡಿದ ಕೆಲಸವನ್ನು ತನ್ನ ಇಷ್ಟಾರ್ಥವನ್ನು ಪೂರೈಸದೆ ಹಿಂತಿರುಗುವುದಿಲ್ಲ. ಹಾಗಾದರೆ ಆ ವಾಕ್ಯದ ಶಕ್ತಿ ಎಷ್ಟಿದೆ? 1 ಸೃಷ್ಟಿಸುತ್ತೆ, 2 ಜೀವವುಳ್ಳ ವಾಕ್ಯವಾಗಿದೆ, 3 ಎಲ್ಲಿಯಾದರೂ ಅದು ಹೋಗಿ ಕಾರ್ಯ ಮಾಡುತ್ತದೆ. ಆಮೇನ್. ನಾವಿಲ್ಲೇ ಇದ್ದರೂ, ನಮ್ಮ ಸ್ನೇಹಿತರು ಬಂಧು ಬಳಗದವರು ಬೇರೆ ದೂರದಲ್ಲಿದ್ದರೂ ಕೂಡ ದೇವರ ವಾಕ್ಯ ನಾವು ಇಲ್ಲಿ ನುಡಿದ್ರೆ ಅದು ಅಲ್ಲಿ ಹೋಗಿ ಕಾರ್ಯ ಮಾಡುತ್ತೆ. ಯಾಕೆಂದರೆ ದೇವರ ವಾಕ್ಯಕ್ಕೆ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಏನು ಬೇಕಾದರೂ ಮಾಡಲಿಕ್ಕೆ ಶಕ್ತಿ ಇದೆ. ಅದು ಸೃಷ್ಟಿಸತಕ್ಕಂತು, ಅದು ಜೀವಿಸುವ ವಾಕ್ಯ, ಅದು ಈವಾಗಲೂ ಕಾರ್ಯ ಮಾಡುವ ವಾಕ್ಯವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಈ ವಾಕ್ಯಗಳೆಲ್ಲ ನಾವು ತೆಗೆದುಕೊಂಡ್ರೂ ಕೂಡ ನಮ್ಮ ಜೀವಿತದಲ್ಲಿ ಯಾಕೆ ನಾವು ಇನ್ನೂ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ? ಆಮೇನ್. ಸಭೆ ಕುರಿತು ಅನೇಕ ಪ್ರವಾದನೆಗಳಿದೆ, ಅದೆಲ್ಲ ದೇವರ ಬಾಯಿಂದ ದೇವ ಸೇವಕರ ಮೂಲಕ ನುಡಿಸಿದಂಥ ವಾಕ್ಯಗಳು ಅಲ್ವಾ? ಪ್ರವಾದನೆಗಳು ದೇವರಿಂದ ಬಂದದ್ದ ಅಲ್ವಾ? ಯಾಕಿನ್ನೂ ನೆರವೇರ್ತಾ ಇಲ್ಲ? ಆಮೇನ್. ನಾನು ಸತ್ಯವೇದದಲ್ಲಿ 4 ವ್ಯಕ್ತಿಗಳ ವಿಷಯವನ್ನು ನೋಡೋಣ. ಅವರ ಜೀವಿತದಲ್ಲಿ ಪ್ರವಾದನೆಗಳು, ಅವರ ಜೀವಿತದಲ್ಲಿ ದೇವರು ಕೊಟ್ಟ ವಾಗ್ದಾನಗಳು ಹೇಗೆ ನೆರವೇರಿತು. ಆಮೇನ್. ಬೈಬಲ್ ಒಂದು ಆ್ಯಕ್ಚುಲಿ ಮಿರರ್ ಹಾಗೆ, ನಮಗೊಂದು ಮಿರರ್ ಹಾಗೆ. ಬೈಬಲ್ ಹೇಗಿದೆಯೋ ಹಾಗೆ ನಾವು ಜೀವಿಸಬೇಕು, ಹೌದಲ್ವಾ? ನಾವು ಮಿರರ್ ನೋಡ್ತೀವಿ, ಮಿರರ್ ನೋಡಿದಾಗ ನಮ್ಮ ಹೇರಲ್ಲಾಗಲಿ ಮುಖದಲ್ಲಾಗಲಿ ವಸ್ತ್ರದಲ್ಲಾಗಲಿ ಏನಾದರೂ ವೇರಿಯೇಷನ್ಸ್ ಮಾಡಬೇಕಾದ್ರೆ ಮಿರರ್ ನೋಡಿ ನಾವು ಮಾಡ್ತೀವಿ. ಯಾಕೆ? ಅದರಲ್ಲಿ ನಮ್ಮನ್ನು ಪ್ರತಿಬಿಂಬಿಸ್ತಾ ಇದೆ. ಅಲ್ಲಿ ಕ್ಲಿಯನ್ಸ್ ಮಾಡಬೇಕು ಅಂದರೆ ಸರಿ ಮಾಡಬೇಕಾಗಿರೋದು ಸರಿ ಮಾಡ್ಬೋದು. ಸತ್ಯವೇದ ಹಾಗೆ ಒಂದು ಮಿರರ್ ಆಗಿದೆ. ಇದು ನಾವು ಓದುತ್ತಾ 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 ನಮ್ಮನ್ನೇ ಇದು ಶುದ್ಧೀಕರಿಸುತ್ತದೆ. ಹಲ್ಲೆಲೂಯಾ. ನಾವು ಹೇಳ್ಬೋದು, ನನಗೆ ಎಷ್ಟೋ ಪ್ರೇಯರ್ ಮಾಡ್ತಾ ಇದ್ದೀನಿ, ಎಷ್ಟೋ ನಾನು ದೇವರ ಜೊತೆಲಿ ನಡಿಬೇಕಂತ ಇದ್ದೀನಿ, ಆದರೆ ಆಗ್ತಾ ಇಲ್ಲ, ನನ್ನನ್ನೇ ನಾನು ಈ ವಿಷಯಗಳಲ್ಲಿ ಶುದ್ಧೀಕರಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ಆ ವಾಕ್ಯ ಓದುತ್ತಾ 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 ನಮ್ಮನ್ನು ನಾವೇ ತಿಳಿಯದೆ ಶುದ್ಧೀಕರಿಸಲ್ಪಡ್ತೀವಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ವಾಗ್ದಾನಗಳನ್ನು ಹೊಂದಿಕೊಂಡ ವ್ಯಕ್ತಿ ಯಾರೆಂದರೆ ಅಬ್ರಹಾಮನು. ಆಮೇನ್. ಆತನ ಜೀವಿತದಲ್ಲಿ ಹೊಂದಿದ ವಾಗ್ದಾನವನ್ನು ತಡವಾದರೂ ಕೂಡ ಅದನ್ನು ಕಾದುಕೊಂಡು ಹೊಂದಿದ ವ್ಯಕ್ತಿ. ಹಲ್ಲೆಲೂಯಾ.
ಅಬ್ರಹಾಮನಿಗೆ ಇದ್ದಂಥ ವಾಗ್ದಾನ, ಅದಕ್ಕಿಂತ ಮುಂಚಿತವಾಗಿ ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ ನೋಡ್ತೀರಾ. ನಾವು ವಾಗ್ದಾನ ಹೇಗೆ ಹೊಂದಿಕೊಳ್ಳೋದಂತ ಅದರಲ್ಲಿ ಸ್ಪಷ್ಟವಾಗಿ ಬರೆದಿದೆ. ಇಬ್ರಿಯ 6:12. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವವರಾಗಬೇಕೆಂದು ಕೋರುತ್ತೇನೆ. ಹಾಲೆಲೂಯಾ. ಅಲ್ಲಿ ಸ್ಪಷ್ಟವಾಗಿ ಬರಿತಾ ಇದೆ, ನೀವು ಮಂದಮತಿಗಳಾಗಿರದಂತೆ ನಿಮ್ಮ ವಾಗ್ದಾನವನ್ನು ಹೊಂದಿದವರನ್ನು ನೋಡ್ರಿ, ಹೊಂದಿದ ವ್ಯಕ್ತಿಗಳನ್ನು ನೋಡಿ. ಅವರು ತಮ್ಮ ವಾಗ್ದಾನಗಳನ್ನು ಏನು ಮಾಡಿದ್ರು? ಕಾದುಕೊಂಡಿದ್ದು, ತಾಳ್ಮೆಯಿಂದ ಕಾದುಕೊಂಡಿದ್ದು, ಅದನ್ನು ತಡವಾದರೂ ಅದಕ್ಕೋಸ್ಕರ ಕಾದುಕೊಂಡಿದ್ದು ಸ್ವೀಕರಿಸಿದರು. ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ಅನೇಕ ಪ್ರವಾದನೆಗಳು, ಅನೇಕ ವಾಗ್ದಾನಗಳು, ಅನೇಕ ವಿಷಯಗಳಿರಬೇಕಾದ್ರೆ ಅದನ್ನು ಸ್ವೀಕರಿಸಲಿಕ್ಕಿರುವಂಥ ಮೊದಲನೇ ದಾರಿ ಅಬ್ರಹಾಮನನ್ನು ನೋಡಿಕೊಳ್ಳೋಣ. ಅಬ್ರಹಾಮನಿಗಿದ್ದಂಥ ವಾಗ್ದಾನ ಆದಿಕಾಂಡ 22:17. ಅಬ್ರಹಾಮನ ವಾಗ್ದಾನ, ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಹಾಲೆಲೂಯಾ. 17:4. ಆದಿಕಾಂಡ 17:4. ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನೆಂದರೆ ನೀನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನಾಗುವಿ. ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು. ಹಾಲೆಲೂಯಾ, ಹಾಲೆಲೂಯಾ. ಈ ಎರಡು ವಾಕ್ಯದಲ್ಲಿ ನೋಡಬೇಕಾದ್ರೆ ಮೊದಲನೇದಾಗಿ ಅಬ್ರಹಾಮನ ಆಶೀರ್ವಾದ ಅಂದರೆ ಅವನಿಗೆ ಕೊಟ್ಟಂಥ ವಾಗ್ದಾನ, ಆಕಾಶದ ನಕ್ಷತ್ರಗಳ ಹಾಗೆಯೂ ಸಮುದ್ರದಲ್ಲಿರುವ ಉಸುಬಿನಂತೆಯೂ ನಿನಗೆ ಮಕ್ಕಳನ್ನು ದಯಪಾಲಿಸುವೆನು. ಹಾಲೆಲೂಯಾ. ಅಬ್ರಹಾಮನಿಗೆ ಈ ವಾಗ್ದಾನ ಕೊಟ್ಟಿದ್ದು ಯಾವಾಗ ಅಂದರೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರು ಹೇಳ್ತಾ ಇದ್ದಾರೆ, ನೀನು ನಿನ್ನ ತಂದೆಯ ಮನೆಯನ್ನು ಎಲ್ಲವನ್ನು ಬಿಟ್ಟು ನನ್ನ ಹಿಂದೆ ಬರಬೇಕು, ಆಗ ನಾನು ನಿನಗೆ ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಹೆಚ್ಚಿಸುತ್ತೇನೆ. ಅಬ್ರಹಾಮನಿಗೆ ಆಗ ಮಕ್ಕಳಿರಲಿಲ್ಲ. ಹಾಲೆಲೂಯಾ. ಮಕ್ಕಳಿಲ್ಲದೆ ಆತನು ತನ್ನ ವಾಗ್ದಾನವನ್ನು, ತನಗೆ ಕೊಟ್ಟಂಥ ಪ್ರವಾದನೆಯನ್ನು ಹೊಂದಿಕೊಂಡು ಅಬ್ರಹಾಮನು ಪ್ರಯಾಣ ಪ್ರಾರಂಭಿಸ್ತಾ ಇದ್ದಾನೆ. ಹಾಲೆಲೂಯಾ. ಆ ಪ್ರಯಾಣ 25 ವರ್ಷಕ್ಕೆ ಮುಂದೆ ಹೋಗುತ್ತಾ ಇದೆ. ಆ 25 ವರ್ಷದಲ್ಲಿ ಅಬ್ರಹಾಮನಿಗೆ ದೇವರು ಮತ್ತೆ 2-3 ಸಾರಿ ಬಂದು ವಾಗ್ದಾನವನ್ನು ದೃಢಪಡಿಸಿ ಹೋದರು. ಹೇಳಿದ್ರು, ಇಲ್ಲ ನಾನು ಕೊಡುತ್ತೇನೆ, ಮಕ್ಕಳನ್ನು ಕೊಡುತ್ತೇನೆ. ಆದರೆ ಅವನ ವಾಗ್ದಾನ ಏನಿರೋದು? ಆಕಾಶದ ನಕ್ಷತ್ರಗಳಾಗಿಯೂ ಸಮುದ್ರದಲ್ಲಿರೋ ಉಸುಬಿನಂತೆಯೂ ಮಕ್ಕಳು ಕೊಡ್ತೀನಂತ. ಆದರೆ ಅವನ ಪರಿಸ್ಥಿತಿ ಏನಿದೆ? ಆಕಾಶದ ನಕ್ಷತ್ರ ಹೋಗಿ ಒಂದು ಮಗು ಕೂಡ ಇಲ್ಲ ಅವನಿಗೆ. ಆಮೇನ್. ಕೆಲವೊಮ್ಮೆ ನಮಗಿರೋ ಪ್ರವಾದನೆಗಳೇನೆಂದರೆ ನಮ್ಮ ಊಹೆಗೂ ಮಿಂಚಿದ ಪ್ರವಾದನೆಗಳನ್ನು, ನಮ್ಮ ಊಹೆಗೂ ಮಿಂಚಿದ ಆಶೀರ್ವಾದಗಳನ್ನು ನಮ್ಮ ಮೇಲೆ ನುಡಿತಾರೆ. ಆಗಿರುವ ನಮ್ಮ ಪರಿಸ್ಥಿತಿ ವಿಪರೀತವಾಗಿರುತ್ತೆ. ಆದರೆ ಅಬ್ರಹಾಮನು ಮಾಡಿದ್ದ ವಿಷಯ ಏನು? ಕಣ್ಣು ಮುಚ್ಚಿ ದೇವರನ್ನು ನಂಬುದ. ನನ್ನ ದೇವರು ಹೇಳಿದ್ರೆ ಮಾಡ್ತಾರೆ. 25 ವರ್ಷದಲ್ಲಿ ಅನೇಕ ಶೋಧನೆಗಳನ್ನು ಹಾದು ಹೋಗಬೇಕಾಗಿತ್ತು. ಅನೇಕ ರೀತಿಯಾದ ಪರಿಸ್ಥಿತಿಗಳು ಅಬ್ರಹಾಮನ ಹಾದು ಹೋದನು. ಆದರೆ ಅದರೆಲ್ಲದರಲ್ಲಿಯೂ ಏನು ಮಾಡ್ತಾ ಇದ್ದಾರೆ? ಆತನು ನಂಬಿಗಸ್ತನಾಗಿದ್ದನು. ಆತನ ನಂಬಿಗಸ್ತಿಕೆಯನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನ ವಾಗ್ದಾನವನ್ನು ಪೂರೈಸುವ ಕಾಲ ಬಂದಾಯಿತು. ಅಬ್ರಹಾಮನು 25 ವರ್ಷ ಪೂರ್ತಿಗೊಳಿಸುವಾಗ ಅವನಿಗೆ ಈಸಾಕನೆಂಬ ಒಬ್ಬ ಸಂತಾನವನ್ನು ಕೊಟ್ಟು ಇವತ್ತಿಗೂ ಕೂಡ ಅಬ್ರಹಾಮನ ಹೆಸರನ್ನು, ಅಬ್ರಹಾಮನ ಸಂತಾನವು ಈ ಭೂಮಿಯಲ್ಲಿದೆ. ಹಾಲೆಲೂಯಾ. ಒಂದು ದೊಡ್ಡ ಜನಾಂಗವಾಗಿ ಮಾಡಿದ್ರು. ಆ ವಾಗ್ದಾನ ಪೂರೈಸಲಿಕ್ಕೆ ಅಬ್ರಹಾಮನ ಜೀವಿತದಿಂದ ಅವನು ಹೇಗೆ ಪೂರೈಸಿದ ಅಂದರೆ ಅವನು ದೇವರಲ್ಲಿಟ್ಟಂಥ ನಂಬಿಗಸ್ತಿಕೆ. ಹಾಲೆಲೂಯಾ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 25 ವರ್ಷ ನೋಡ್ತಾ ಇದ್ದಾನೆ, ಕಾಯ್ತಾ ಇದ್ದಾರೆ. ಜನರ ಮಾತು ಬೇರೆ, ಹೆಂಡತಿ ಕೂಡ ನಂಬಿಕೆ ಕೆಟ್ಟೋಯ್ತು. ಆದರೂ ಕೂಡ ಅಬ್ರಹಾಮನು ದೇವರನ್ನು ದೃಷ್ಟಿಸಿದರು, ಅವನ ವಾಗ್ದಾನ ನೆರವೇರಿತು. ಹಾಲೆಲೂಯಾ. ಅಬ್ರಹಾಮನ ವಾಗ್ದಾನ ಕೈಕೊಂಡಿದ್ದು ನಂಬಿಕಸ್ತಿಕೆಯಿಂದ, ಫೇತ್ಫುಲ್ನೆಸ್.
ಅವನು ತನ್ನ ವಾಗ್ದಾನ ಸ್ವಾಧೀನ ಮಾಡಿಕೊಳ್ಳಿಕ್ಕೆ ನಂಬಿಗಸ್ತಿಕೆಯು ಮತ್ತು ತಾಳ್ಮೆಯಿಂದ ಕಾದುಕೊಂಡಿದ್ದ. ಆಮೇನ್. ನಿನ್ನ ಜೀವಿತದಲ್ಲಿ ನನಗೂ ನಿನಗೂ ಬಂದಿರುವ ವಾಗ್ದಾನಗಳು, ಪ್ರವಾದನೆಗಳು ನಾವು ಸ್ವಾಧೀನ ಮಾಡಿಕೊಳ್ಬೇಕಂದ್ರೆ, ಒಂದು, ದೇವರ ಮೇಲೆ ನಂಬಿಕೆ ಇರಬೇಕು. ಪರಿಸ್ಥಿತಿಗಳು ವಿಪರೀತವಾದರೂ ಕಣ್ಣು ಮುಚ್ಚಿ ದೇವರನ್ನು ನಂಬಬೇಕು. 2, ಮಧ್ಯದಲ್ಲಿ ಬರುವಂಥ ಹೋರಾಟಗಳು, ಶೋಧನೆಗಳು, ಪರಿಸ್ಥಿತಿಗಳು ನೋಡುವಾಗಲೂ ಭಯಪಡದೆ ಅದನ್ನು ಮುಂದೆ ಸಾಗಬೇಕು. ಹಲ್ಲೆಲೂಯಾ. ಆದರೆ ನಾವು 17ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ನೀನು ಮೂಲ ಪುರುಷನಾಗಿ ನಿನ್ನನ್ನು ಮಾಡುತ್ತೇನೆ ಅಂತ. ಹಲ್ಲೆಲೂಯಾ. ಅಬ್ರಹಾಮನಿಗಿದ್ದಂಥ ವಾಗ್ದಾನ, ಆಕಾಶದ ನಕ್ಷತ್ರಗಳಾಗೆ ಮಕ್ಕಳನ್ನು ಕೊಡುತ್ತೇನೆ, ಸಮುದ್ರದ ಹುಸುಬಿನ ಹಾಗೆ ಮಕ್ಕಳು ನಿನಗೆ ಉಂಟಾಗುತ್ತದೆ ಅಂತ. ಆದರೆ ಈ ಮೂಲ ಪುರುಷನ ಹಾಗೆ ವಾಗ್ದಾನದೊಟ್ಟಿಗೆ ಮತ್ತೊಂದು ವಾಗ್ದಾನ ಬಂತು. ಮೂಲ ಪುರುಷನ ಹೇಗೆ ಗೊತ್ತಾ? ಅಬ್ರಹಾಮನಿಗೆ ಪ್ರಾರ್ಥನೆ ಮಾಡಿ 25 ವರ್ಷ ಕಾದುಕೊಂಡು ಸಿಕ್ಕಿದಂಥ ವಾಗ್ದಾನ ಯಾವುದು? ಈಸಾಕನು ಸಿಕ್ಕಿದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತು, ಅದಕ್ಕೆ ನಾನು ವಾಕ್ಯ ತೆಗೆದು ಓದಿಸ್ತಾ ಇಲ್ಲ. ಈಸಾಕನು ಸಿಕ್ಕಿದ ತಕ್ಷಣ ದೇವರೇನು ಹೇಳ್ತಾ ಇದ್ದಾರೆ? ಬಲಿ ಕೊಡು. ಆಮೇನ್. ನಮಗೆ ವಾಗ್ದಾನ ಪ್ರವಾದನೆಗಳು ಇರುತ್ತೆ ಹೊರತು ಆ ಪ್ರವಾದನೆ ಹಿಂದೆ ನಾವು ಅನುಭವಿಸಬೇಕಾದ ಕಷ್ಟವಾಗಲಿ, ಆ ಪ್ರವಾದನೆಯನ್ನು ಪಡೆದುಕೊಳ್ಳಿಕ್ಕೆ ನಾವು ಹಾದು ಹೋಗಬೇಕಾದ ದಾರಿ ಆಗಲಿ ನಮಗೆ ಗೊತ್ತಿರಲ್ಲ. ಹಲ್ಲೆಲೂಯಾ. ಅಬ್ರಹಾಮನಿಗಿದ್ದದ್ದು ದೊಡ್ಡ ಆಶೀರ್ವಾದ, ದೊಡ್ಡ ಪ್ರವಾದನೆ, ದೊಡ್ಡ ವಾಗ್ದಾನ. ಆದರೆ ದೇವರು ಏನು ಹೇಳ್ತಾ ಇದ್ದಾರೆ? ಫಸ್ಟು ಕೊಟ್ಟಿರೋ ವಾಗ್ದಾನ, ಕೊಟ್ಟಿರೋ ಪ್ರವಾದನೆಯನ್ನು ತೆಗೆದುಕೊಂಡು ಬಂದು ನನಗೆ ಬಲಿ ಕೊಡು. ಆಮೇನ್. ಅಬ್ರಹಾಮನು ತೆಗೆದುಕೊಂಡು ಬರ್ತಾ ಇದ್ದಾನೆ ಪೂರ್ಣ ಹೃದಯದಿಂದ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ ಹೊಸ ಒಡಂಬಡಿಕೆಯಲ್ಲಿ, ನೀನು ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಆರಾಧಿಸಬೇಕು. ಆಮೇನ್. ಅಬ್ರಹಾಮನ ಸಮರ್ಪಣೆಯಲ್ಲಿ ಈಸಾಕನನ್ನು ತಗೊಂಡ್ಬಂದು ಇಟ್ಟಿದ್ದು ದೊಡ್ಡದಲ್ಲ, ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ಅವನು ಕೊಟ್ಟ. ಅದನ್ನು ದೇವರು ಅವನನ್ನು ಆ ಪ್ರವಾದನೆಯನ್ನು ಪೂರೈಸಿದ ಮಾತ್ರ ಅಲ್ಲದೆ ಅದರೊಟ್ಟಿಗೆ ಇನ್ನೊಂದು ಆಶೀರ್ವಾದವನ್ನು ಆ್ಯಡ್ ಮಾಡಿದ್ರೆ ಏನಂತ? ನೀನು ಎಲ್ಲರಿಗೂ ಮೂಲ ಪುರುಷನಾಗಿರ್ತೀಯ. ಹಲ್ಲೆಲೂಯಾ. ನೀವು ಇವತ್ತು ಯೇಸು ಕ್ರಿಸ್ತನ ಮೂಲಕ ಅಬ್ರಹಾಮನ ಸಂತತಿಗಳಾಗಿದ್ದೇವೆ. ಹಲ್ಲೆಲೂಯಾ. ವಾಗ್ದಾನ ನೆರವೇರ್ತಾ? ಪ್ರವಾದನೆ ನೆರವೇರ್ತಾ? ಆದರೆ ಅಬ್ರಹಾಮನು ಮಾಡಿದ್ದೇನು? ನಂಬಿಗಸ್ತಿಕೆಯಿಂದ ಕಾದುಕೊಂಡಿದ್ದ, ತಾಳ್ಮೆಯಿಂದಿದ್ದ. ಅದರ ಮಧ್ಯದಲ್ಲಿ ತನ್ನ ವಾಗ್ದಾನ ಪ್ರವಾದನೆಗಳನ್ನು ಸಮರ್ಪಿಸಬೇಕಾದರೂ ಕೂಡ ಪೂರ್ಣ ಮನಸ್ಸಿನಿಂದ ಮಾಡಿದ. ದೇವರು ಅವನನ್ನು ಆಶೀರ್ವದಿಸಿದರು. ಅವನ ವಾಗ್ದಾನವನ್ನು ನೆರವೇರಿಸಿದ್ದೇ ಅಲ್ಲದೆ ಅದರೊಟ್ಟಿಗೆ ಮತ್ತೊಂದು ವಾಗ್ದಾನವನ್ನು ಕೂಡ ಪೂರ್ತಿಗೊಳಿಸಿದರು. ಹಲ್ಲೆಲೂಯಾ. ನಮ್ಮ ಪ್ರವಾದನೆಗಳು, ವಾಗ್ದಾನಗಳು ಇವತ್ತು ನೆರವೇರ್ತಾ ಇಲ್ಲ ಅಂದರೆ ನಾವು ನೋಡಬೇಕು, ಎಲ್ಲಿಯಾದರೂ ನಾನು ದೇವರಿಗೂ ನನಗಿರುವ ನಂಬಿಗಸ್ತಿಕೆಯಲ್ಲಿ ಕಡಿಮೆ ಬಂದಿದೆಯಾ? ದೇವರು ನನಗೆ ಕೊಡುತ್ತಾರೆ ಎನ್ನುವ ನಂಬಿಕೆ ನನಗೆ ಕುಗ್ಗಿ ಹೋಗಿದ್ದೇನಾ? ಅಲ್ಲ, ಕಾದುಕೊಳ್ಳಿಕ್ಕೆ ನಾನು ಹಿಂಜರಿತಾ ಇದ್ದೇನಾ? ನಾವೆಲ್ಲ ಮಾಡ್ತೀವಿ, ಆದರೆ ಪೇಷನ್ಸ್ ನಮಗೆ ಒಂಚೂರು ಇಲ್ಲ. ಈಗಿನ ಕಾಲದಲ್ಲಿ ಆದರೆ ಒಂಚೂರು ಪೇಷನ್ಸ್ ಇಲ್ಲ. ಎಲ್ಲ ಇನ್ಸ್ಟೆಂಟ್ ಫುಡ್, ಇನ್ಸ್ಟೆಂಟಾಗಿ ಎಲ್ಲ ಬೇಕು ಅಲ್ವಾ? ಈಗಿನ ಕಾಲ ಎಲ್ಲ ಇನ್ಸ್ಟೆಂಟ್. ಮನೇಲಿ ಅಡುಗೆ ಇಲ್ಲ, ಜಸ್ಟ್ ಆರ್ಡ್ರ್ ಮಾಡು, ಮನೆಗೆ ಬರುತ್ತೆ ಊಟ. ಎಲ್ಲ ಇನ್ಸ್ಟೆಂಟ್. ಟೆಕ್ನಾಲಜಿ ಫುಲ್ಲು ಬೆಳೆದಿದೆ. ಕಾಯುವಂಥ ತಾಳ್ಮೆನೇ ಇಲ್ಲ. ಆಗಿನ ಕಾಲದಲ್ಲೆಲ್ಲ ಅಡುಗೆ ಮಾಡಬೇಕಾದ್ರೆ ಭತ್ತ ತಗೊಂಬಂದು ಅದನ್ನು ಒಡೆದು ಅಕ್ಕಿ ಮಾಡಿ ಒಲೆ ಹಚ್ಚಿ, ಸೌದೆ ಕಡಿದು ಒಲೆ ಹಚ್ಚಿ ಅಡುಗೆ ಮಾಡೋಷ್ಟರೊಳಗೆ ಒಂದು ಕಾಲ ಆಗಿರುತ್ತೆ. ಎಲ್ಲರಿಗೂ ಆಗ ಕಾಯುವಂಥ ಸಮಯ ಮನಸ್ಸಿತ್ತು. ಈಗ ಯಾರಿಗೂ ಕಾಯುವಂಥ ಮನಸ್ಸಿಲ್ಲ. ಎಲ್ಲ ಇನ್ಸ್ಟೆಂಟ್ ಆಗಿಬೇಕು, ನಿಮಿಷಕ್ಕೆ ಮುಂದೆ ಬಂದಿರಬೇಕು. ಹಲ್ಲೆಲೂಯಾ. ಆದರೆ ವಾಗ್ದಾನಗಳು, ಪ್ರವಾದನೆಗಳು ನಾವು ಸ್ವೀಕರಿಸಬೇಕಂದ್ರೆ ಇನ್ಸ್ಟೆಂಟಾಗಿ ಯಾವುದು ಬರಲ್ಲ. ಅದು ಕಾದಬೇಕು, ಅದಕ್ಕೆ ನಂಬಿಗಸ್ತಿಕೆ ಬೇಕು. ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಡಬೇಕು. ತಡವಾದರೂ ಗುಣಗುಟ್ಟಬಾರದು. ಹಲ್ಲೆಲೂಯಾ. ಅಬ್ರಹಾಮನ ನಂಬಿಗಸ್ತಿಕೆಯಿಂದ ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ತಾ ಇದ್ದಾರೆ. ನಾವು ಮತ್ತೆ ನೋಡಬೇಕಾದ್ರೆ, ಮತ್ತೆ ಅಬ್ರಹಾಮನ ಸಂತಾನವಾದ ಇಸ್ರಾಯೇಲರಿಗೆ ದೇವರೊಂದು ವಾಗ್ದಾನ ಮಾಡಿದ್ರು. ವಾಗ್ದಾನ ಏನಂತ ಗೊತ್ತಾ? ಇಸ್ರಾಯೇಲರಿಗೆ ದೇವರು ಮಾಡಿದ ವಾಗ್ದಾನ ಯಾವುದು?
ಕಾನಾನ್ ದೇಶ, ಹಾಲು ಜೇನು ಹರಿಯುವ ದೇಶ. ಆದರೆ ಅವರು ಹೇಗೆ ಅದನ್ನು ಸ್ವಾಧೀನ ಮಾಡಿಕೊಂಡ್ರು ಅಂತ ನೋಡೋಣ. ವಿಮೋಚನ ಕಾಂಡ 3ನೇ ಅಧ್ಯಾಯ 7-8 ವಾಕ್ಯ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತ್ಯರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವಿಯರು, ಎಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಹಾಲೆಲೂಯಾ. ಅಲ್ಲಿ ಇಸ್ರಾಯೇಲ್ಯರ ಪರಿಸ್ಥಿತಿಯನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಪರಿಸ್ಥಿತಿಯನ್ನು ನೋಡಿದ್ದೇನೆ, ನಿಮ್ಮನ್ನು ಬಿಡಿಸಲಿಕ್ಕೆ ಬಂದಿದ್ದೇನೆ, ನಾನು ನಿಮ್ಮನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ಕರೆದುಕೊಂಡು ಹೋಗ್ತೇನೆ. ಇದು ಯಾರ ವಾಗ್ದಾನ? ಇಸ್ರಾಯೇಲಿಯರಿಗೆ ದೇವರು ಕೊಟ್ಟ ವಾಗ್ದಾನ. ಇದು ಬರೀ ಒಬ್ಬರಿಗಿಬ್ಬರಿಗೇನಾ? ಇಡೀ ಇಸ್ರಾಯೇಲ್ ಜನಾಂಗಕ್ಕೆ ದೇವರು ಕೊಟ್ಟ ವಾಗ್ದಾನ. ಹಾಗಾದರೆ ಅರಣ್ಯಕಾಂಡ 14ನೇ ಅಧ್ಯಾಯ 30-31 ನೋಡಿ. ಆ ವಾಗ್ದಾನ ಎಷ್ಟು ಜನ ಸ್ವಾಧೀನ ಮಾಡಿಕೊಂಡ್ರು ಅಂತ ನೋಡೋಣ. ಯೆಫುನ್ನೆಯನ ಮಗನಾದ ಕಾಲೇಬ್ ಮತ್ತು ನೂನನ ಮಗನಾದ ಯೆಹೋಶುವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರೂ ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ. ಆದರೆ ಪರರ ಪಾಲಾಗುವರೆಂದು ನೀವು ಹೇಳಿದ ನಿಮ್ಮ ಚಿಕ್ಕ ಮಕ್ಕಳನ್ನು ಅಲ್ಲಿಗೆ ಸೇರಿಸುವೆನು. ನೀವು ಬೇಡವೆಂದು ಹೇಳಿದ ದೇಶವನ್ನು ಅವರು ಅನುಭೋಗಿಸುವರು. 32, ಅದೇ ಅರಣ್ಯಕಾಂಡ 32ನೇ ಅಧ್ಯಾಯ 12ನೇ ವಾಕ್ಯ. ಐಗುಪ್ತ ದೇಶದೊಳಗಿಂದ ಬಂದ ಈ ಜನರೊಳಗೆ ಕೆನೀಜಿಯನಾದ ಯೆಫುನ್ನೆಯ ಮಗ ಕಾಲೇಬನು, ನೂನನ ಮಗನಾದ ಯೆಹೋಶುವನು ಇವರಿಬ್ಬರೇ ಹೊರತಾಗಿ ಯಾರೂ ನನ್ನನ್ನು ಪೂರ್ಣ ಮನಸ್ಸಿನಿಂದ ಅನುಸರಿಸದೆ ಹೋದುದರಿಂದ ಅವರೊಳಗೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸಿನವರಲ್ಲಿ ಅವರಿಬ್ಬರೇ ಹೊರತಾಗಿ ಒಬ್ಬನಾದರೂ ನಾನು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಪ್ರಮಾಣಪೂರ್ವಕವಾಗಿ ಕೊಟ್ಟ ದೇಶವನ್ನು ನೋಡುವುದೇ ಇಲ್ಲವೆಂದು ಖಂಡಿತವಾಗಿ ಹೇಳಿದನು. ಹಾಲೆಲೂಯಾ, ಹಾಲೆಲೂಯಾ. ದೇವರು ವಿಮೋಚನ ಕಾಂಡದಲ್ಲಿ ಏನು ಹೇಳಿದ್ದು? ಇವರ ಕಷ್ಟ ನೋಡಿ, ಇವರ ದುಃಖ ನೋಡಿ, ಇವರನ್ನು ನಾನು ಹಾಲು ಜೇನು ಹರಿಯುವ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ವಾ? ಅಲ್ಲಿ ಕಾಲೇಬನನ್ನು, ಯೆಹೋಶುವನನ್ನು ಮತ್ತು 20 ವಯಸ್ಸು ಮೇಲ್ಪಟ್ಟವರನ್ನು ಮಾತ್ರ ಅಂತ ಬರೆದಿದೆಯಾ? ಇಡೀ ಇಸ್ರಾಯೇಲ್ ಜನಾಂಗವನ್ನು ಆ ದೇಶಕ್ಕೆ ನಾನು ಸೇರಿಸ್ತೇನೆ ಅಂತ ಹೇಳಿದರು. ಆದರೆ ನಾವು ಅರಣ್ಯಕಾಂಡಕ್ಕೆ ಬಂದಾಗ ಇಲ್ಲಿ ನೋಡಬೇಕಾದ್ರೆ ಕಾಲೇಬನು, ಯೆಹೋಶುವನು ಮತ್ತು 20 ವಯಸ್ಸುಟ್ಟವರು ಹೊರತು ಬೇರೆ ಯಾರೂ ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡಿಲ್ಲ. 6 ಲಕ್ಷ ಪುರುಷರು, ಅದರ ಜೊತೆ ಅಷ್ಟು ಸ್ತ್ರೀಯರು, ಮಕ್ಕಳೆಲ್ಲ ಬಂದಿದ್ದರು. ಅವರೆಲ್ಲ ಏನಾದರು? ಅವರಿಗೂ ಸೇರಿ ಇದ್ದಿದ್ದ ತಾನೇ ವಾಗ್ದಾನ? ಅವರಿಗೂ ಸೇರಿ ಇದ್ದಿದ್ದ ತಾನೇ ವಾಗ್ದಾನ? ಆದರೆ ಅವ್ರು ಯಾಕೆ ಸ್ವೀಕರಿಸಿಲ್ಲ? ಅವ್ರು ಯಾಕೆ ಅದನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕಾಗಲಿಲ್ಲ? ನಮಗೆ ಗೊತ್ತಿದೆ. ನಾನು ಅದರ ಒಂದೊಂದು ವಾಕ್ಯ ತೆಗೆದು ಓದಿಸ್ಲಿಕ್ಕೆ ಹೋದರೆ ಟೈಮ್ ಹೋಗುತ್ತೆ. ನಾವು ಹಾಗೆ ನೋಡೋಣ. ಇಸ್ರಾಯೇಲಿಯರನ್ನು ಕರೆದುಕೊಂಡು ಬಂದು ಸಾಧಾರಣವಾಗಿ ಕರ್ಕೊಂಡ್ಬಂದಿಲ್ಲ, ಅವ್ರನ್ನ ಅಸಾಧಾರಣವಾದ ಅದ್ಭುತಗಳನ್ನು ಮಾಡಿ 10 ಬಾಧೆಗಳು, ಒಂದೊಂದು ಬಾಧೆಗಳು ಕೊಟ್ಟು 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 ಯಾಕೆ 10 ಬಾಧೆ ಕೊಟ್ಟರು ಗೊತ್ತಾ? ನಾವು ಹೇಳ್ಬೋದು, ಫರೋಹನನ ಮನಸ್ಸನ್ನು ದೇವರು ಕಠಿಣ ಮಾಡಿದ್ದು ದೇವರೇ ಅಲ್ವಾ? ದೇವ್ರ ವಾಕ್ಯ ಸ್ಪಷ್ಟವಾಗುತ್ತದೆ. ಫರೋಹನ ಮನಸ್ಸನ್ನು ದೇವರು, ನಾನು ಅವನ ಮನಸ್ಸನ್ನು ಕಠಿಣ ಮಾಡ್ತೇನೆ ಅಂತ ದೇವರು ಹೇಳಿದರು. ಆದರೆ ಬಾಧೆ ಮಾತ್ರ 10 ಬಂತು. 10 ಬಾಧೆ ಬಂದರು. ಒಂದು, ಅವರು ಹೊರಗೆ ಬರುವಾಗ ಬೇರೆ ದೇಶಗಳು ಅವರಿಗೆ ಭಯಪಡಬೇಕು. ಇನ್ನೊಂದು, ತನ್ನ ಮಕ್ಕಳಿಗೆ ತಾನು ಯಾರದ್ದು ತೋರ್ಪಡಿಸ್ಬೇಕು.
ಯಾಕೆಂದರೆ ಇವ್ರು 400 ವರ್ಷ ಆಯಿತು, ದೇವರಿಗೂ ಇವ್ರಿಗಿರೋ ಸಂಬಂಧ ಹೋಯ್ತು. ಇವರು ಬೇರೆ ದೇಶದಲ್ಲಿ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಇವರು ಇಷ್ಟು ದಿವಸ ನೋಡಿರೋದು ಬರೀ ಕಷ್ಟ, ದುಃಖ, ನೋವು, ಕಣ್ಣೀರಷ್ಟೇ. ಆದರೆ ಆ ಕಣ್ಣೀರು ಕಷ್ಟವನ್ನು ಬಿಡಿಸಲಿಕ್ಕೆ ಶಕ್ತನಾದ ದೇವರು ನಾನೆಂದು ತೋರಿಸಲಿಕ್ಕೋಸ್ಕರ ಐಗುಪ್ತ ದೇಶದಲ್ಲಿ 10 ಬಾಧೆಯನ್ನು ಬರಮಾಡಿ ಅವರು ಹೊರಗೆ ಬರಬೇಕಾದ್ರೆ ಹೊರಗಿನ ಜನರು ಭಯಪಡಬೇಕು, ಇವರಿಗೂ ಅಪನಂಬಿಕೆ ಬರಬಾರ್ದಂತೆ ಅಷ್ಟು ಅಭಿಷೇಕದ ಅಷ್ಟು ಒಂದು ಪ್ರೊಟೆಕ್ಷನ್ ಕೊಟ್ಟು ಅವರನ್ನು ಹೊರಗೆ ಕರ್ಕೊಂಡ್ಬರ್ತಾ ಇದ್ದಾರೆ, ಹಾಲು ಜೇನು ಹರಿಯುವ ದೇಶಕ್ಕೆ. ಆದರೆ ಅವರು ಹೊರಗೆ ಬಂದ ಮೇಲೆ ಸ್ವಲ್ಪ ದೂರ ಕಷ್ಟ ಬರುವಾಗ ಗುಣಗುಟ್ಟಲಿಕ್ಕೆ ಪ್ರಾರಂಭಿಸಿದರು. ಗುಣಗುಟ್ಟುವಿಕೆ ಒಂದೇ ಒಂದು ಅವರ ಸಕಲ ಆಶೀರ್ವಾದ ಅವರ ಕೈಯಿಂದ ಹೋದದ್ದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ದೇವರ ವಾಕ್ಯಕ್ಕೆ ಜೀವವಿದೆ, ನಮ್ಮ ವಾಕ್ಯ ಜೀವವಿರುವುದನ್ನು ನಿರ್ಜೀವಗೊಳಿಸುತ್ತದೆ ಅಂತ. ಹಲ್ಲೆಲೂಯಾ. ಈ ಇಸ್ರಾಯೇಲ್ಯರಿಗೆ ಕೊಟ್ಟ ವಾಗ್ದಾನ ಹಾಲು ಜೇನು ಹರಿಯುವ ದೇಶ. ಆ ವಾಗ್ದಾನ ಪಡ್ಕೊಂಡು ಅವರು ಪ್ರಯಾಣ ಮಾಡಿ ಬರಬೇಕಾದ್ರೆ ಕೆಂಪು ಸಮುದ್ರ ಬಂದಿದ ತಕ್ಷಣ ಗುಣಗುಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೋಶೆ, ನೀ ನಮ್ಮನ್ನು ಈ ಮರುಭೂಮಿಯಲ್ಲಿ ಸಾಯಿಸ್ಲಿಕ್ಕೆ ಕರ್ಕೊಂಬಂದಿದ್ಯಾ. ದೇವರು ಅಲ್ಲಿಂದ ಬಿಡಿಸಿದ್ರು. ಪಾಪ ಫಸ್ಟ್ ಟೈಮ್ ಅಲ್ವಾ, ಇವರಿಗೆ ಗೊತ್ತಿಲ್ಲ ಅಂತ ಹೇಳಿ ಬಿಡಿಸಿ ಮುಂದೆ ಕರ್ಕೊಂಬಂದರು. ಮತ್ತೆ ಮುಂದೆ ಬರಬೇಕಾದ್ರೆ ಆಹಾರ ಇಲ್ಲ. ದೇವರು ಆಶೀರ್ವದಿಸಿದ್ರು. ಪಾಪ ನನ್ನ ಮಕ್ಕಳಲ್ವಾ, ಮನ್ನಾ ಕೊಟ್ಟರು. ಮನ್ನಾ ಅಂದರೆ ಸಾಧಾರಣ ಅಲ್ಲ. ಆವತ್ತು ದೇವರು ರೆಫ್ರಿಜಿರೇಟ್ರ್ ಕಂಡುಹಿಡಿದ್ರು. ಏನು, ಹಿಮದೊಳಗೆ ಮನ್ನಾ ಬರ್ತಾಯಿತ್ತು. ಹಿಮದೊಳಗೆ ಮನ್ನಾ. ಇವತ್ತು ನಾವು ಫ್ರಿಡ್ಜಲ್ಲಿ ಇಡ್ತೀವಿ ಐಸ್ ಗಟ್ಟೆ ಆಗಲಿಕ್ಕೆ. ಆವತ್ತು ದೇವರು ನ್ಯಾಚುರಲ್ ಸ್ವರ್ಗದಿಂದ ಬಂದ ರೆಫ್ರಿಜಿರೇಟ್ರು ಹಿಮದಲ್ಲಿ ಮನ್ನಾ ಇಟ್ಟು ದೇವರು ಕಳಿಸಿದ್ರು. ಸ್ವರ್ಗೀಯ ಆಹಾರ ಕೊಟ್ಟು ಪೋಷಿಸಿದ್ರು. ಮತ್ತೆ ಗುಣಗುಟ್ಟಿದ್ರು. ಲಾವಕ್ಕಿ ಕೊಟ್ಟರು, ಮತ್ತೆ ಗುಣಗುಟ್ಟಿದ್ರು. ಬಂಡೆಯಿಂದ ನೀರು ಕೊಟ್ಟರು, ಮತ್ತೆ ಗುಣಗುಟ್ಟಿದ್ರು. ಗುಣಗುಟ್ಟೋದು ಜಾಸ್ತಿ. ಇವರು ಆಶೀರ್ವಾದ ಹೊಂದಿದಷ್ಟು ಗುಣಗುಟ್ಟುತ್ತಾ ಇದ್ದಾರೆ. ಆ ಗುಣಗುಟ್ಟುವ ಎಕ್ಸ್ಟ್ರೀಮ್ ಲೆವೆಲ್ಗೆ ಎಲ್ಲಿಗೆ ಹೋದ್ರು ಅಂದರೆ, ತಾನು ಕರೆದು ತಾನು ನೇಮಿಸಿದ ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಿದ್ರು. ದೇವರು ಅಲ್ಲಿ ಕೂಡ ಕೆಲ ಸೂಚಕ ಕಾರ್ಯಗಳು, ಕೆಲ ಮಹತ್ ಕಾರ್ಯಗಳು, ಕೆಲ ಒಂದು ಭಯಂಕರವಾದ ಭಯ ಹುಟ್ಟಿಸುವ ಕಾರ್ಯಗಳನ್ನು ಮಾಡಿ ದೇವರು ಹೇಳ್ತಾ ಇದ್ದಾರೆ, ನಾನು ನೇಮಿಸಿದ್ದೇನೆ, ನೀನಲ್ಲಿ ಏನು ಕಾರ್ಯ ಮಾಡಬಾರ್ದಂತ. ಅಲ್ಲಿ ಕೂಡ ಅವರನ್ನು ಬಿಡಿಸಿ ಹೊರಗೆ ಕರ್ಕೊಂಬಂದರು. ತಿರ್ಗಾ ನೋಡಿದ್ರೆ ಇವರಾಗಿ ನುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಈ ಅರಣ್ಯದಲ್ಲೇ ಸತ್ತೋಗ್ಬಿಡ್ತೀವಿ, ನಾವು ಕಾನಾನ್ ಸೇರಲ್ಲ ಅಂತ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ ಅರಣ್ಯಕಾಂಡದಲ್ಲಿ, ನಿನ್ನ ಮಾತಿನಂತೆ ನೀವು ಹೇಳಿದ ಥರ ನೀವಿಲ್ಲೇ ಇರ್ತೀರಾ, ನೀವು ಕಾನಾನ್ ಸೇರಲ್ಲ. ಅರಣ್ಯಕಾಂಡ 14ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಮೋಶೆ 12 ಗೋತ್ರದಿಂದ 12 ಜನರನ್ನು ಕರೆದುಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದಾರೆ, ಹೋಗಿ ದೇಶವೆಲ್ಲ ಸಂಚಾರ ಮಾಡಿಕೊಂಡು ಬಾ, ಆ ದೇಶ ಹೇಗಿದೆ ಅಂತ ನೋಡ್ಕೊಂಡು ಬಾ ಅಂತ ಹೇಳಿದರೆ 10 ಜನನು ಹೋಗಿ ಹೇಳಿ ಬಂದರು. ಅವರ ಮುಂದೆ ನಾವು ಮಿಡತೆಗಳ ಆಗಿದ್ದೇವೆ, ಅವ್ರು ತುಳಿದ್ಬಿಟ್ರೆ ನಾವು ಸತ್ತೋಗ್ತೇವೆ, ನಮಗೆ ಈ ವಾಗ್ದಾನನೂ ಇಲ್ಲ, ನಮಗೆ ಪ್ರವಾದನೂ ಬೇಡ, ವಾಗ್ದಾನನೂ ಬೇಡ, ನಮ್ಮನ್ನು ಹಿಂತಿರುಗಿ ಹೋಗ್ತೇವೆ, ಈ ಅರಣ್ಯದಲ್ಲೇ ನಾವು ಸತ್ತೋಗ್ತೇವೆ, ಪ್ರವಾದನೂ ಸುಳ್ಳು, ವಾಗ್ದಾನನ ಸುಳ್ಳು ಅಂತ ಗುಣಗುಟ್ಟಿದ್ರು. ಆದರೆ ಇಬ್ಬರು ಮಾತ್ರ ಹೇಳಿದ್ರು, ಇಲ್ಲ, ನಮ್ಮ ದೇವರು ನಮ್ಮ ಜೊತೆಯಲ್ಲಿದ್ದು ನಾವಿದನ್ನು ಸ್ವಾಧೀನ ಮಾಡಿಕೊಳ್ತೇವೆ. ಆದ್ದರಿಂದ ಅವ್ರೇನು ಮಾಡ್ತಾ ಇದ್ದಾರೆ, ಅಲ್ಲಿ 14ನೇ ಅಧ್ಯಾಯದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತದೆ, ಇಬ್ಬರಲ್ಲಿ ಮಾತ್ರ ನಂಬಿಕೆ ಇದೆ, ಇಬ್ಬರಲ್ಲಿ ಮಾತ್ರ ಈ ತಾಳ್ಮೆ ಇದೆ. ಅರಣ್ಯ ಕಷ್ಟನೇ, ಮರುಭೂಮಿ ಕಷ್ಟನೇ, ಟೈಮಿಗೆ ನಿನಗೆ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ನಾನು ಬರ್ತಾ ಇದ್ದೀನಿ ತಾನೇ, ಆಹಾರ ಕೊಡ್ತಾ ಇದ್ದೀನಿ ತಾನೇ, ನೀರು ಕೊಡ್ತಾ ಇದ್ದೀನಿ ತಾನೇ, ನಿನಗೊಬ್ಬ ನಾಯಕನ ಇಟ್ಟಿದ್ದೀನಿ ತಾನೇ, ಮತ್ತೆ ಯಾಕೆ ಗುಣಗುಟ್ಟಿದ್ದು? ಪ್ರವಾದನೆ ನೆರವೇರ್ತಾ ಇಲ್ಲ, ಆಶೀರ್ವಾದ ಆಗ್ತಾ ಇಲ್ಲ, ಬಾಗಿಲುಗಳು ತೆರಿತಾ ಇಲ್ಲ ಅಂದರೆ ಇವತ್ತು ನಮ್ಮ ಜೀವಿತದಲ್ಲಿ ಗುಣಗುಟ್ಟುತ್ತಾ ಇದ್ದೀವಾ? ಅರಣ್ಯದಲ್ಲೇ ನಾವು ಕಾನಾನ್ ದೇಶ ಸೇರಬೇಕಾದ್ರೆ ಅರಣ್ಯದಲ್ಲೇ ಪ್ರಯಾಣ. ಆದರೆ ನಾವೇನು ಮಾಡ್ತೀವಿ, ಅರಣ್ಯದಲ್ಲೇ ನಮಗೆ ಪ್ರಯಾಣ ಮಾಡಲಿಕ್ಕೆ ಕಷ್ಟ. ಅಯ್ಯೋ, ಇದಾ ಅದಾ, ಹಾಗೇನಾ ಹೀಗೇನಾ, ದೇವರೇ ಇಷ್ಟು ಕಾಲ ನಂಬಿದ್ದು ಇದಕ್ಕೇನಾ? ಇಲ್ಲ, ದೇವರು 1 ಸಾರಿ ಕ್ಷಮಿಸಿದ್ರು, 2 ಸಾರಿ ಕ್ಷಮಿಸಿದ್ರು, 3 ಸಾರಿ ಕ್ಷಮಿಸಿದ್ರು, ತಾಳ್ಮೆಯಿಂದ ದೀರ್ಘ ಶಾಂತಿಯಿಂದ. ಮತ್ತೆ ಮೋಶೆಗೆ ವಿರುದ್ಧವಾಗಿ ಎದ್ದರು. ಮೋಶೆ, ನೀನೇ ಕರ್ಕೊಂಬಂದಿದ್ದು, ನೀನೇ ನಮ್ಮನ್ನು ಹಾಳು ಮಾಡ್ತಾ ಇರೋದು, ನಿನ್ನಿಂದ ಏನು ಪ್ರಯೋಜನ, ನೀನೇನು ಮಾಡ್ತೀಯಾ? ಮೋಶೆ ತಪ್ಪೀಗ ಕರ್ಕೊಂಬಂದಿದ್ದು. ಹಲ್ಲೆಲೂಯಾ.
ನಿನ್ನ ವಾಗ್ದಾನ ಸ್ವಾಧೀನ ಮಾಡಿಕೊಳ್ಬೇಕಾದ್ರೆ ನಂಬಿಗಸ್ತಿಕೆಯಿಂದಿರಬೇಕು, ಕಾದುಕೊಂಡಿರಬೇಕು, ಗುಣಗುಟ್ಟಬಾರದು. ನೇಮಿಸಿದ ನಾಯಕರಿಗೆ ವಿರುದ್ಧವಾಗಲಿ, ಕೊಟ್ಟಿರುವ ಪ್ರವಾದನೆಗೆ ವಿರುದ್ಧವಾಗಲಿ, ದೇವರಿಗೆ ವಿರುದ್ಧವಾಗಲಿ ಗುಣಗುಟ್ಟಿದರೆ ಅದನ್ನು ನಾವು ಸ್ವಾಧೀನ ಮಾಡಿಕೊಳ್ಳುವುದಿಲ್ಲ. ಪ್ರವಾದನೆ ನೆರವೇರಬೇಕಾ? ಆಶೀರ್ವಾದ ನಮ್ಮ ಜೀವಿತದಲ್ಲಿ ನೆಲೆಗೊಳ್ಳಬೇಕಾ? ದೇವರಿಗೆ ಭಯಪಡು, ದೇವ ಸೇವಕರನ್ನು ಗೌರವಿಸು, ಅವರ ಮಾತಿಗೆ ವಿಧೇಯರಾಗಿರು. ಯಾಕೆಂದರೆ ಅವರು ವಯಸ್ಸಲ್ಲಿ ಚಿಕ್ಕವರು ದೊಡ್ಡವರು ಹೇಗೋ ಇರ್ಬೋದು, ಕೋಪ ಇರ್ಬೋದು, ಇಲ್ಲ ಸಮಾಧಾನವಾಗಿರ್ಬೋದು, ಹೇಗಾದರೂ ಇರ್ಬೋದು. ಆದರೆ ದೇವರು ನಿಮ್ಮ ಲೆಕ್ಕ ಅವರು ಒಪ್ಪಿಸಬೇಕಾದ ಕಾರಣ ಅವರಿಗೆ ನೀವು ವಿಧೇಯರಾಗಿರಬೇಕು, ಅವರಿಗೆ ಕೋಪ ಹುಟ್ಟಿಸಬಾರದು. ಹಾಲೆಲೂಯ. ಆಶೀರ್ವಾದ ಪ್ರವಾದನೆಗಳೆಲ್ಲ ಇದೆ. ಚಿಕ್ಕ ಆಶೀರ್ವಾದ ಅಲ್ಲ ಇಸ್ರಾಯೇಲಿಗಿದ್ದು, ದೊಡ್ಡ ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಳ್ಬೇಕಂತ ಆಶೀರ್ವಾದ. ಆದರೆ ಅದು ಪಡೆಕೊಳ್ಳುವಂಥ ದಾರಿ ವಿಪರೀತವಾಗಿತ್ತು. ಕಾನಾನ್ ದೇಶವನ್ನು ಸೇರಬೇಕಾದದ್ದು ಅರಣ್ಯದಲ್ಲಿಯೇ. ನಾವು ನೋಡುವುದು ದೊಡ್ಡ ಕಾನಾನ್ ಅಷ್ಟೇ, ಆದರೆ ಅರಣ್ಯದಲ್ಲಿ ಹೋಗಬೇಕಾದ್ರೆ ಗುಣಗುಟ್ಟುತ್ತೀವಿ. ಹಾಲೆಲೂಯ. ಈಗಲೂ ಅಷ್ಟೇ, ನಮಗೆ ದೊಡ್ಡ ಪ್ರವಾದನೆ ಕೇಳಿಸಿದ ತಕ್ಷಣ ಆಮೇನ್ ಹಲ್ಲೆಲೂಯಾ ಹೇಳ್ತೀವಿ. ಮಾರನೇ ದಿವಸ ಅದಕ್ಕೆ ವಿಪರೀತವಾಗಿ ಬಂದಿದ ತಕ್ಷಣ ನನಗೆ ಯಾವ ಪ್ರವಾದನೆನೂ ಬೇಡ, ಏನು ಬೇಡ ಅಂತ ಕೂತ್ಕೊಳ್ಬಿಡ್ತೀವಿ. ಹಾಲೆಲೂಯಾ. ನಾನು ಫಸ್ಟ್ ಅದೇ ಹೇಳಿದ್ದು, ದೇವರ ಮಾತು ಹೇಳಿದ್ರೆ ಅದು ಕಾರ್ಯ ಮಾಡ್ತಾರೆ. ಆದರೆ ನಾವು ಹಾದು ಹೋಗಬೇಕಾಗಿರೋದು ಕೆಲವೊಮ್ಮೆ ಅರಣ್ಯ ಆಗಿರ್ಬೋದು, ಕೆಲವೊಮ್ಮೆ ನಿಂದೆ ಆಗಿರ್ಬೋದು, ಅವಮಾನ ಆಗಿರ್ಬೋದು, ಹಿಂಸೆ ಆಗಿರ್ಬೋದು. ಕಾದುಕೊಂಡಿದ್ರೆ ನೀನು ವಾಗ್ದಾನ ಸ್ವಾಧೀನ ಮಾಡ್ಕೊಳ್ತೀಯ. ಯೆಹೋಶುವನು ಕಾಲೇಬನು ಕಾದುಕೊಂಡಿದ್ದರು, ವಾಗ್ದಾನ ಸ್ವಾಧೀನ ಮಾಡಿಕೊಂಡ್ರು. ಪರರ ಪಾಲಾಗ್ತಾರೆ ಅಂತ ಹೇಳಿದ ಮಕ್ಕಳು ಕೂಡ ಸ್ವಾಧೀನ ಮಾಡಿಕೊಂಡ್ರು. ಹಾಲೆಲೂಯಾ. ನಮ್ಮ ಮುಖಾಂತರ ನಮ್ಮ ವಾಗ್ದಾನ ಕೈ ಬಿಡಬಾರದು ಅದು. ಆದರೆ ದೇವರು ಹೇಳಿದ ಮಾತು ನೆರವೇರಿಸಬೇಕಲ್ಲ. ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ನಮ್ಮ ಗುಣಗುಟ್ಟುವಿಕೆಯಿಂದ ನಾವು ನಷ್ಟಪಡಿಸಿಕೊಂಡು ವಾಗ್ದಾನ ಕೆಲವೊಮ್ಮೆ ಅದು ನಮ್ಮ ಮಕ್ಕಳ ಕಾಲದಲ್ಲಿ ನಾವು ನೋಡಬೇಕಾಗಿ ಬರುತ್ತದೆ. ಹಾಲೆಲೂಯಾ. ಯಾಕೆ ಅಷ್ಟು ಟೈಮ್ ಪೀರಿಯಡ್ ಲಾಂಗ್ ಆಗುತ್ತೆ? ನಮ್ಮ ಗುಣಗುಟ್ಟುವಿಕೆ, ನಮ್ಮ ಒಂದು ದೇವರಿಗೆ ವಿರುದ್ಧವಾಗಿ ಎದುರು ಬಿದ್ದದ್ದು ನಮ್ಮ ವಾಗ್ದಾನವನ್ನು ತಡೆ ಮಾಡುತ್ತದೆ. ಹಾಲೆಲೂಯಾ. ವಾಗ್ದಾನ ಹೊಂದಿಕೊಳ್ಬೇಕು, ನಂಬಿಗಸ್ತಿಕೆ ಇರಬೇಕು, ತಾಳ್ಮೆ ಇರಬೇಕು, ಗುಣಗುಟ್ಟಬಾರದು, ದೇವರ ವಾಗ್ದಾನಕ್ಕೆ ವಿಪರೀತವಾಗಿ ಮಾತಾಡಬಾರ್ದು. ಅಲ್ಲಿ ದೇವರು ಹೇಳಿದ್ದು ನಿಮ್ಮನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ಸೇರಿಸ್ತೇನೆ ಅಂತ, ಇವ್ರು ಹೇಳಿದ್ದು ನಮ್ಮನ್ನು ಈ ಮರುಭೂಮಿಯಲ್ಲಿ ಸಾಯಿಸ್ತಾರೆ ಅಂತ. ಎರಡು ಆಪೋಸಿಟ್. ದೇವರ ಮಾತಿಗೆ ಆಪೋಸಿಟಾಗಿ ಮಾತಾಡಿದಾಗ ದೇವರೇನು ಮಾಡಿದ್ರು? ಅಲ್ಲೇ ಅವರ ನಿಮ್ಮ ಮಾತಿನಂತೆಯೇ ಆಗಲಿ. ಹಾಲೆಲೂಯಾ. ಮೂರನೇದಾಗಿ ನಾವು ಎಸ್ತೇರನ ಪುಸ್ತಕ 4ನೇ ಅಧ್ಯಾಯ 13-14 ವಾಕ್ಯ ನೋಡೋಣ. ಮೊರ್ದೆಕೈಗೆ ತಿಳಿಸಿದಾಗ ಅವನು ತಿರುಗಿ ಎಸ್ತೇರಳಿಗೆ, ಯಹೂದ್ಯರೆಲ್ಲ ನಾಶವಾದರೂ ನಾನೊಬ್ಬಳು ಅರಮನೆಯಲ್ಲಿರುವುದರಿಂದ ಉಳಿಯುವೆನು ಎಂದು ಭಾವಿಸಿಕೊಳ್ಳಬೇಡ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದವು. ನೀನಾದರೋ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳುಹಿಸಿದನು. ಹಾಲೆಲೂಯಾ. ವಾಗ್ದಾನವನ್ನು ನಂಬಿಗಸ್ತಿಕೆಯಿಂದ ಸ್ವಾಧೀನ ಮಾಡಿಕೊಳ್ಳಬಹುದು, ವಾಗ್ದಾನವನ್ನು ತಾಳ್ಮೆಯಿಂದ ಸ್ವಾಧೀನ ಮಾಡಿಕೊಳ್ಳಬಹುದು, ದೇವರ ಕೃಪೆ ಇದ್ದರೆ ವಾಗ್ದಾನ ಸ್ವಾಧೀನ ಮಾಡಿಕೊಳ್ಳಬಹುದು. 4ನೇ ವಿಷಯ ಏನಂದರೆ, ಅಲ್ಲಿ 3ನೇ ವಿಷಯ, ವಾಗ್ದಾನಕ್ಕೆ ಒಂದು ಉದ್ದೇಶ ಇರುತ್ತೆ. ಸುಮ್ಮನೆ ಎಲ್ಲ ಪ್ರವಾದನೆ ದೇವರು ಕೊಡಲ್ಲ, ಆ ಪ್ರವಾದನೆ ಇದ್ದೇ ಒಂದು ಉದ್ದೇಶ ಇರುತ್ತೆ. ಎಸ್ತೇರಳ ಜೀವಿತ ಚರಿತ್ರೆ ನೋಡಬೇಕಾದ್ರೆ ಎಸ್ತೇರಳು ಪ್ರಾರಂಭಿಸಿದ್ದು ನೋಡಿ. ಅವಳು ಚಿಕ್ಕ ವಯಸ್ಸಿನಲ್ಲಿಯೇ ನಿಂದೆ ಅವಮಾನದಿಂದಲೇ ಅವಳ ಜೀವಿತ ಪ್ರಾರಂಭವಾಗಿದ್ದು. ಹೇಗೆ ನಿಂದೆ ಅವಮಾನ ಬಂತು? ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಳ್ಕೊಂಡಾಗ ಅನಾಥ ಎನ್ನುವ ಒಂದು ಪಟ್ಟ ಅವಳಿಗೆ ಬಂತು. ಚಿಕ್ಕಪ್ಪ ಅವಳನ್ನ ಬೆಳೆಸಿದ್ರು ಕೂಡ ತಂದೆ ತಾಯಿ ಇಲ್ಲದ ಒಂದು ಹುಡುಗಿ ಅಂತ ಒಂದು ಪಟ್ಟದಲ್ಲೇ ಅನಾಥಳಾಗಿ ಬೆಳೆದಳು. ಒಂದು ಚಿಕ್ಕಪ್ಪನ ಕೇರಲ್ಲಿ ಬೆಳೆದು ಅದೆಲ್ಲ ಕಷ್ಟ ದುಃಖ ಎಲ್ಲ ಸಹಿಸಿ ಮುಂದೆ ಬಂದಾಗ ಏನಾಗ್ತಿದೆ? ಅವಳು ಕೇಳಿಕೊಳ್ಳದಂಥ ಅವಳ ಆಶೀರ್ವಾದ ಅವಳಿಗೆ ಸ್ವಾಧೀನ ಮಾಡಿಕೊಂಡ್ಳು. ರಾಣಿಯಾಗಿ ಮಾರ್ಪಟ್ಲು. ರಾಣಿಯಾಗಿ ಮಾರ್ಪಟ್ಟ ಮೇಲೆ ಇಷ್ಟು ಕಾಲ ಇಷ್ಟು ವರ್ಷ ಸಹಿಸಿದ ಕಷ್ಟಕ್ಕೆ
ಶಮನವಾಗಿ ನಾನೀಗ ರಾಣಿಯ ಪಟ್ಟಣಕ್ಕೆ ಬಂದಿದ್ದೇನೆ ಅಂತ ಸಮಾಧಾನವಾಗಿರಬೇಕಾದ್ರೆ ಒಂದು ಹಾಮಾನ್ ಎದ್ದೇಳ್ತಾ ಇದ್ದಾರೆ. ಯೆಹೂದ್ಯರನ್ನೆಲ್ಲ ಸಾಯಿಸುವಂಥ ಪ್ಲ್ಯಾನ್ ಅಲ್ಲಿ ಬರ್ತಾ ಇದೆ. ಮೊರ್ದೆಕಾಯಲ್ಲಿ ಹೇಳುವಂಥ ವಾಕ್ಯ ನೋಡಿ, ಈ ಕಾಲಕ್ಕಾಗಿ ದೇವರು ನಿನ್ನನ್ನು ಆರಿಸಿಕೊಂಡು ಈ ಪಟ್ಟಕ್ಕೆ ನೀನು ಬಂದಿರ್ಬೋದು. ಆಮೇನ್. ನಮಗೆ ಪ್ರವಾದನೆ ಬಂತು, ಆ ಪ್ರವಾದನೆ ಪಡ್ಕೊಂಡ ಮೇಲೆ ನಮ್ಮ ವಾಗ್ದಾನಗಳು ಪ್ರವಾದನೆಗಳು ನಮ್ಮ ಜೀವಿತದಲ್ಲಿ ನೆಲೆಗೊಳ್ಳಬೇಕಂದ್ರೆ ಆ ವಾಗ್ದಾನದ ಪ್ರವಾದನೆ ಹಿಂದೆ ದೇವರ ಉದ್ದೇಶ ಏನನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಲೆಲೂಯಾ. ನಾವು ಕೆಲವೊಮ್ಮೆ ಹೇಳ್ತೀವಿ, ನಾವು ಪ್ರೇಯರ್ ಮಾಡ್ತಾ ಇದ್ವಿ, ನಾವು ಚೆನ್ನಾಗಿದ್ವಿ, ನಮ್ಮ ಜೀವಿತದಲ್ಲಿ ಯಾವ ಕೊರತೆಯೂ ಇರಲಿಲ್ಲ, ಇದ್ದಕ್ಕಿದ್ದಾಗೆ ಎಲ್ಲ ಡೌನ್ ಆಗ್ತಿದೆ. ಯಾಕೆ ಡೌನ್ ಆಗ್ತಿದೆ ಗೊತ್ತಾ? ದೇವರು ನಮಗೆ ಮೇಲಿಟ್ಟಿರುವ ಆ ಪರ್ಪಸ್, ಆ ಆಶೀರ್ವಾದ ಕೊಟ್ಟಿರುವ ಕಾರಣ ಅರಿತುಕೊಳ್ಳದ ಕಾರಣ ಎಲ್ಲ ಏನಾಗುತ್ತೆ, ಡ್ರಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇನ್. ಹಾಲೆಲೂಯಾ. ನಮ್ಮ ಎಸ್ತೇರಳಿಗಿದ್ದ ವಾಗ್ದಾನ ದೊಡ್ಡದು. ಅವಳು ಆ ವಾಗ್ದಾನವನ್ನು ಪಡೆದುಕೊಂಡ್ಳು. ಆದರೆ ಆ ವಾಗ್ದಾನ ಕಾಪಾಡಿಕೊಳ್ಳಿಕ್ಕೆ ಅವಳು ಒಂದು ಶೋಧನೆಯೊಳಗೆ ಹೋಗಬೇಕಾಗಿತ್ತು. ಕಾನೂನಿಗೆ ವಿರುದ್ಧವಾಗಿ ರಾಜನ ಮುಂದೆ ಹೋಗಿ ನಿಲ್ಲಬಾರದೆನ್ನುವ ಕಾನೂನಿದೆ. ಆ ಕಾನೂನಿಗೆ ವಿರುದ್ಧವಾಗಿ ಹೋಗಬೇಕಾಯಿತು. ಅವಳ ಉದ್ದೇಶ, ಅವಳ ಪರ್ಪಸ್, ಅವಳಿಗೆ ದೇವರು ಕೊಟ್ಟ ಆ ವಾಗ್ದಾನದ ಪರ್ಪಸ್ ಏನಾಗಿತ್ತು? ಇಡೀ ಇಸ್ರಾಯೇಲ್ಯರ ಬಿಡುಗಡೆ. ನನ್ನ ನಿನ್ನ ಆಶೀರ್ವಾದ, ನನ್ನ ನಿನ್ನ ಪ್ರವಾದನೆಗೆ ಒಂದು ಪರ್ಪಸ್ ಇದೆ, ಒಂದು ಉದ್ದೇಶವಿದೆ. ಸುಮ್ಮನೆ ಯಾರು ದೇವರಿಗೆ ಆಶೀರ್ವಾದಿಸಲ್ಲ, ಸುಮ್ಮನೆ ಯಾರನ್ನು ದೇವರಿಗೆ ಆಲಯದಲ್ಲಿ ಕರ್ಕೊಂಡು ಬಂದು ಇರಿಸಿಲ್ಲ. ನನ್ನನ್ನು ನಿನ್ನನ್ನು ಆಶೀರ್ವದಿಸಿ ಆಲಯದಲ್ಲಿ ಇಟ್ಟಿದ್ದಾರೆ. ಅದರ ಉದ್ದೇಶವನ್ನು ತಿಳಿದುಕೊಂಡು ಅದನ್ನು ಮಾಡದೆ ಹೋದರೆ ನನ್ನ ಆಶೀರ್ವಾದ ನಿನ್ನ ಕೈ ಬಿಟ್ಟು ಹೋಗುತ್ತದೆ. ಇವತ್ತು ನನ್ನ ನಿನ್ನ ಆಶೀರ್ವಾದ ನೆಲೆಗೊಂಡಿರಬೇಕಾ? ನಮ್ಮ ವಾಗ್ದಾನ ನಾವು ಜೀವಿತ ಕಾಲ ಪೂರ್ತಿ ಅನುಭವಿಸಬೇಕಾ? ಹಾಗಾದರೆ ಆ ವಾಗ್ದಾನದ ಹಿಂದೆ ದೇವರ ಉದ್ದೇಶ ಏನದು ಅರ್ಥ ಮಾಡಿಕೋ. ಆಶೀರ್ವಾದ ಬಂದಿದ ತಕ್ಷಣ ದೇವರ ಸಭೆಯನ್ನು, ದೇವ ಸೇವಕರನ್ನು ಮರೆತು ಬಿಟ್ಟು ಹೋಗುವುದಲ್ಲ. ದೇವರು ನನ್ನನ್ನು ಆಶೀರ್ವದಿಸಿದ ಉದ್ದೇಶ ಏನೆಂದು ಅರ್ಥ ಮಾಡಿಕೊಳ್ಬೇಕು. ಎಸ್ತೇರಳು ರಾಣಿ ಆಗಿದ ತಕ್ಷಣ ತನ್ನ ಜನರು ಬೇಡ, ತನ್ನ ಚಿಕ್ಕಪ್ಪನು ಬೇಡ, ಯಾರು ಬೇಡ ಅಂತ ಕೂತಿದ್ರೆ ರಾಣಿಯ ಪಟ್ಟದಿಂದ ಎಸ್ತೇರಳು ಹೋಗ್ಬೋದಿತ್ತು. ಯಾಕೆಂದರೆ ವಷ್ಟಿ ಎನ್ನುವ ರಾಣಿಯ ಪಟ್ಟದಿಂದ ತೆಗೆದಾಕಿನೇ ಎಸ್ತೇರಳನ್ನ ಹಾಕಿದ್ದು. ತೆಗೆದಾಕಿ ಕೂರಿಸಿದ ದೇವರಿಗೆ ತನ್ನ ಪರ್ಪಸ್ಸನ್ನು ಮಾಡಿಲ್ಲ ಅಂದರೆ, ತಾನು ಇಳಿಸಿದ ಕೆಲಸ ಮಾಡಿಲ್ಲ ಅಂದರೆ ಅವರನ್ನು ತೆಗೆದಾಕ್ಲಿಕ್ಕೆ ಒಂದು ನಿಮಿಷ ಬೇಡ. ಹಾಲೆಲೂಯಾ. ನಾವು ಹೇಳ್ತೀವಿ, ನನಗೆ ವಾಗ್ದಾನ ಬರ್ತಾ ಇಲ್ಲ, ನನಗೆ ಪ್ರವಾದನೆ ಹೇಳ್ತಾರೆ, ಆದರೆ ಅದು ನೆರವೇರ್ತಾ ಇಲ್ಲ, ಅದು ನಾನು ಸ್ವಾಧೀನ ಮಾಡಿಕೊಂಡ್ರೆ 2 ದಿವಸ ನಾನು ವಾಗ್ದಾನ ಇರುತ್ತೆ ಅಂದರೆ, ದೇವರು ನಿನಗೆ ಕೊಟ್ಟ ವಾಗ್ದಾನದಲ್ಲಿ ಅದರ ಹಿಂದೆ ಇರೋ ಉದ್ದೇಶ ಅರ್ಥ ಮಾಡಿಕೊಳ್ಬೇಕು. ನಾವು ವಾಗ್ದಾನ ಆಶೀರ್ವಾದ ಪಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾದ್ರೆ ದೇವರ ಆಶೀರ್ವಾದ ವಾಗ್ದಾನ ಕೊಡಲ್ಲ. ಆಶೀರ್ವಾದ ವಾಗ್ದಾನದ ಹಿಂದೆ ಒಂದು ದೇಶವನ್ನು, ಒಂದು ಜನಾಂಗವನ್ನು, ಒಂದು ರಾಜ್ಯವನ್ನು ಬಿಡಿಸುವಂಥ ಉದ್ದೇಶ ಇದೆ. ನಮ್ಮನ್ನು ನಿಮ್ಮನ್ನು ಕರೆದಿರೋದು ಅದಕ್ಕೆ. ಲೋಕದಲ್ಲಿ ಒಬ್ಬರು ಕೂಡ ನಾಶವಾಗುವುದು ಪರಲೋಕ ತಂದೆಯ ಚಿತ್ತವಲ್ಲ. ಹಾಗಾದರೆ ನನಗೂ ನಿನ್ನನ್ನು ಆಶೀರ್ವದಿಸಿ, ನನ್ನನ್ನು ನಿನ್ನನ್ನು ಬೆಳೆಸಿ ದೇವರ ಈ ಸಭೆಯಲ್ಲಿ ನಟಿದರೆ ನಿನ್ನ ಪ್ರಾರ್ಥನೆ ಇರಬೇಕು. ದೇವರೇ, ನನ್ನ ಈ ಕೊಟ್ಟಿರುವ ಈ ಆಶೀರ್ವಾದದ ಉದ್ದೇಶ ಏನು? ನನಗೆ ಕೊಟ್ಟಿರುವ ಈ ಸಮಾಧಾನದ ಉದ್ದೇಶವೇನು? ನಾನೇನು ಮಾಡಬೇಕು? ನಾನು ಹೇಗೆ ಮಾಡಬೇಕು? ಆ ಒಂದು ಪ್ರಾರ್ಥನೆ, ತಾಳ್ಮೆ ಇದ್ದರೆ ಆಶೀರ್ವಾದ, ನಮ್ಮ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆಲೆಗೊಂಡಿರುತ್ತೆ. ನಮಗೆ ನಂಬಿಗಸ್ತಿಕೆನೂ ಇಲ್ಲ, ತಾಳ್ಮೆನೂ ಇಲ್ಲ, ಗುಣುಗುಟ್ಟುಕೊಂಡು ಆ ದೇವರು ಕೊಟ್ಟ ಆಶೀರ್ವಾದದ ಉದ್ದೇಶನ ತಿಳಿದೆ ದೇವರು ಹೇಗೆ ವಾಗ್ದಾನ ಕೊಡ್ತಾರೆ. ಬೈಕ್ ಓಡಿಸಿದ ವ್ಯಕ್ತಿಗೆ ಬೈಕ್ ಕೊಟ್ಟರೆ ಏನು ಮಾಡ್ತೀರಾ? ಕೊಡ್ತಾರಾ ಬೈಕ್? ಯಾರಾದರೂ ಹೊಸ ಬೈಕು ಶೋರೂಮಿಂದ ತಗೊಂಬಂದು ನಿಲ್ಲಿಸಿದ್ದಾರೆ. ಬೈಕ್ ಓಡಿಸ್ಲಿಕ್ಕೆ ಗೊತ್ತಿಲ್ಲ, ಆದರೆ ಓಡಿಸ್ಬೇಕಂತ ಆಸೆ ಇದೆ. ನೀವು ಬೈಕ್ ಕೀ ಕೊಡ್ತೀರಾ ಅವರಿಗೆ? ಕೊಡ್ತೀರಾ? ಕೊಡಲ್ವಾ? ಯಾಕೆ ಕೊಡಲ್ಲ? ಕೊಟ್ಟರೆ ಏನಾದರೂ ಹಾಳು ಮಾಡೇ ಮಾಡ್ತಾರೆ. ಸೇಮ್ ಅಪ್ಲೈಸ್. ಅದೇ ರೀತಿ ಆಶೀರ್ವಾದ, ಪ್ರವಾದನೆ ಎಲ್ಲ ಕೊಟ್ಟರೆ ಅದನ್ನು ಉಪಯೋಗಿಸ್ಲಿಕ್ಕೆ ಗೊತ್ತಿಲ್ಲ ಅಂದರೆ ದೇವರು ಹೇಗೆ ಕೊಡ್ತಾರೆ? ಹಾಲೆಲೂಯಾ. ಇವತ್ತು ನಾವು ಸಿದ್ಧ ಮಾಡಿಕೊಳ್ಬೇಕು ನಮ್ಮ ಮನಸ್ಸನ್ನು. ದೇವರೇ,
ನಾನು ನಂಬಿಗಸ್ತನಾಗಿರ್ತೀನಿ. ದೇವರೇ, ನಾನು ಗುಣಗುಟ್ಟಲ್ಲ, ನಾನು ಕಾದುಕೊಂಡಿರ್ತೀನಿ. ಆ ನನ್ನ ವಾಗ್ದಾನ ಪ್ರವಾದನೆ ಹಿಂದೆ ನಿನ್ನ ಉದ್ದೇಶವೇನೋ ಅದನ್ನು ನಾನು ಮಾಡಲಿಕ್ಕೆ ನನ್ನನ್ನೇ ಸಮರ್ಪಿಸ್ತೇನೆ. ಹಾಲೆಲೂಯಾ. ನಾವು ಸತ್ಯವೇದದಲ್ಲಿ ಮತ್ತೊಬ್ಬ ವ್ಯಕ್ತಿಯನ್ನು ನೋಡ್ಬೋದು. ಆದಿಕಾಂಡದಲ್ಲಿ ಪ್ರಾರಂಭಿಸಿದ ವಾಗ್ದಾನ ಪೂರೈಸಿದ ವ್ಯಕ್ತಿ ಯಾರಂತ ಹೇಳ್ತೀರಾ? ಪರ್ಫೆಕ್ಟ್ ಆಗಿ ತನ್ನ ಪ್ರವಾದನೆಯನ್ನು, ತನ್ನ ವಾಗ್ದಾನವನ್ನು, ತನ್ನ ಉದ್ದೇಶವನ್ನು ಪೂರೈಸಿದ ಒಬ್ಬರೇ ಒಬ್ಬ ವ್ಯಕ್ತಿ ಇದ್ದಾರೆ. ಯಾರು? ಆದಿಕಾಂಡದಲ್ಲಿತ್ತು ಅವರ ವಾಗ್ದಾನ. 1ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗಿದ್ದ ವಾಗ್ದಾನ ಪೂರೈಸಿದ ವ್ಯಕ್ತಿ ಯೇಸು ಸ್ವಾಮಿ. ಹೀ ಈಸ್ ಅ ಪರ್ಫೆಕ್ಟ್, ಹೀ ಈಸ್ ಅ ಆಥರ್ ಆ್ಯಂಡ್ ಫಿನಿಷರ್. ಪ್ರಾರಂಭಿಸಿದ ಆತನು ತನ್ನ ಉದ್ದೇಶವನ್ನು ನೆರವೇರಿಸದೆ ಹೋಗಲಿಲ್ಲ. ಹಾಲೆಲೂಯಾ. ಆದಿಕಾಂಡದಲ್ಲಿ ನಾವು ನೋಡಬೇಕಾದ್ರೆ, ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯ ಪ್ರವಾದನೆ ಪ್ರಾರಂಭವಾಗಿದ್ದು. ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಹಾಲೆಲೂಯಾ. ಅಲ್ಲಿ ನಾವು ನೋಡ್ಬೋದು ಯೇಸು ಸ್ವಾಮಿಯ ಪ್ರವಾದನೆ, ಯೇಸು ಸ್ವಾಮಿ ಬಗ್ಗೆ ಇರುವ ಪ್ರವಾದನೆ ಫಸ್ಟ್ ಪ್ರಾರಂಭವಾಗಿದೆ. ಅಲ್ಲಿ ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಸ್ತ್ರೀಯ ಸಂತತಿಯು ನಿನ್ನ ತಲೆಯನ್ನು ಜಜ್ಜುವುದು. ಇದು ಪ್ರವಾದನೆ ಆದಿಕಾಂಡದಲ್ಲಿ ಪ್ರಾರಂಭವಾಗಿದ್ದು. ಆ ಪ್ರವಾದನೆ ಮತ್ತೆ ದೇವರು ಒಂದೊಂದು ಪ್ರವಾದಿಯ ಮೂಲಕ, ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಪೂರ್ತಿ ಮತ್ತೆ ಅದನ್ನು ದೃಢಪಡಿಸಿದ್ರು. ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹೆರುವಳು ಅಂತ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಪ್ರವಾದನೆ ಬಂತು. ಮತ್ತು ಹೀಗೆ ಪ್ರವಾದನೆಗಳು ನುಡಿದು ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯ ಪ್ರವಾದನೆ ಪೂರ್ತಿಗೊಳಿಸ್ತಾ ಇದ್ದಾರೆ. ಹೇಗೆ ಒಂದು ಸ್ತ್ರೀಯ ಸಂತತಿಯಲ್ಲಿ ಹುಟ್ಟುತ್ತಾ ಇದೆ. ಆದರೆ ಯೇಸು ಸ್ವಾಮಿ ಹುಟ್ಟಿದ ತಕ್ಷಣ ತಾನು ದೇವರು ತಾನೇ ಅಲ್ವಾ? ಯೇಸು ಸ್ವಾಮಿ ದೇವರಾಗಿದ್ದರು ಕೂಡ ತನ್ನ ಉದ್ದೇಶ ಆತನು ಮರೆತಿರಲಿಲ್ಲ. ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 45ನೇ ವಾಕ್ಯ ನೋಡಿ. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಹಾಲೆಲೂಯಾ. ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ತನ್ನ ಉದ್ದೇಶ, ಈ ಲೋಕಕ್ಕೆ ಬಂದಿರೋ ಉದ್ದೇಶ ಏನು ಅಂತ. ಹಾಲೆಲೂಯಾ. ಲೂಕನ ಸುವಾರ್ತೆ 19ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಯೋಹಾನ 6:38ರಲ್ಲಿಯೂ, ಮತ್ತಾಯ 5:17ರಲ್ಲಿಯೂ ಇದೆಲ್ಲ ವಾಕ್ಯಗಳಲ್ಲಿ ಯೇಸು ಸ್ವಾಮಿ ತನ್ನ ಉದ್ದೇಶ ಏನೆಂದು ಯೇಸು ಸ್ವಾಮಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಹಾಲೆಲೂಯಾ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಈ ಲೋಕದಲ್ಲಿ ಸುಖ ಸಂತೋಷ ಭೋಗಗಳನ್ನು ಅನುಭವಿಸಲಿಕ್ಕೆ ಬಂದಿಲ್ಲ, ನನ್ನ ಉದ್ದೇಶ ಈ ಲೋಕದಲ್ಲಿ ನೆರವೇರಿಸಲಿಕ್ಕೆ ಬಂದಿರೋದು. ನಾನು ಪಾಪಿಗಳನ್ನು ಬಿಡಿಸಿ ರಕ್ಷಿಸಲಿಕ್ಕೆ ಮನುಷ್ಯ ಕುಮಾರನಾಗಿ ನಾನು ಈ ಲೋಕಕ್ಕೆ ಬಂದಿರೋದು. ಹಾಲೆಲೂಯಾ. ಯೇಸು ಸ್ವಾಮಿಯ ಪ್ರವಾದನೆ ಬಹಳ ಪ್ರಾರಂಭದಲ್ಲಿ ಫಸ್ಟ್ ಇದ್ದಿದ್ದ ಪ್ರವಾದನೆ. ಆದಿಕಾಂಡ ಬೈಬಲಿನ ಪ್ರಾರಂಭದಲ್ಲಿರುವ ಪ್ರವಾದನೆ ಏನು, ಬೈಬಲ್ನ ಮಧ್ಯಭಾಗದಲ್ಲಿ ನೆರವೇರಿಸುವಾಗಲೂ ಯೇಸು ಸ್ವಾಮಿ ಅಷ್ಟು ಹಳೆಯ ಪ್ರವಾದನೆ, ನನ್ನ ಫಸ್ಟ್ ಇರುವ ಪ್ರವಾದನೆಯೇ, ನಾನು ಅದ್ರ ಪ್ರಕಾರ ನಡೆದಿಲ್ಲ ಅಂದ್ರೂ ಪರವಾಗಿಲ್ಲ, ಹೇಗಾದರೂ ನನ್ನ ಪ್ರವಾದನೆ ನೆರವೇರುತ್ತೆ ಅಂತ ಯೇಸು ಸ್ವಾಮಿ ಸುಮ್ಮನೆ ಇರ್ಬೋದಾಗಿದೆ. ನಾನು ದೇವರು, ನನ್ನ ಪ್ರವಾದನೆ ಹೇಗಾದರೂ ನೆರವೇರುತ್ತೆ ಅಂತ. ಆದರೆ ಯಾವಾಗಲೂ ಹೇಳ್ತಾ ಇದ್ರು ಯೇಸು ಸ್ವಾಮಿ ಏನಂತ, ತನ್ನ ಉದ್ದೇಶ ಏನಂತ, ತನ್ನ ಪ್ರವಾದನೆ, ತಾನು ಬಂದಿರೋ ಉದ್ದೇಶ ಏನಂತ ಯಾವಾಗಲೂ ಜನರಿಗೆ ಹೇಳ್ತಾ ಇದ್ರು. ನಾನಿಲ್ಲಿ ರಾಜ್ಯ ಸ್ಥಾಪಿಸ್ಲಿಕ್ಕೋ ಇಲ್ಲಿ ಒಂದು ದೇಶ ಸ್ಥಾಪಿಸ್ಲಿಕ್ಕೋ ಬಂದಿಲ್ಲ, ನನ್ನ ಜನರನ್ನು ಬಿಡಿಸ್ಲಿಕ್ಕೆ ಬಂದಿದ್ದೇನೆ. ನಾವು ಹಲವಾರು ಬಾರಿ ನಾವು ಮಾಡುವಂಥ ಮಿಸ್ಟೇಕ್ ಏನಂದರೆ, ಇದು ನನ್ನ ಹಳೇ ಪ್ರವಾದನೆ ತಾನೇ, ಇದು ನನಗೆ ದೇವರು ಫಸ್ಟೇ ಹೇಳಿದ್ದಾರೆ, ಹಾಗೇ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಕುತ್ಕೊಂಡ್ಬಿಡ್ತೀವಿ. ನಾವು ಕೆಲಸ ಮಾಡಲ್ಲ. ಆ ಪ್ರವಾದನೆಗೆ ತಕ್ಕ ನಡತೆ ನಮ್ಮಲ್ಲಿರಲ್ಲ. ಪ್ರವಾದನೆಯನ್ನು ಹೊಂದಿಕೊಳ್ಳಿಕ್ಕೆ ತಕ್ಕ ಮಾರ್ಗದಲ್ಲಿ ನಾವು ನಡೆಯಲ್ಲ. ನಾವು ಹೇಳೋದೇನು, ದೇವ್ರು ಹೇಳಿದರೆ ಮಾಡೇ ಮಾಡ್ತಾರೆ. ಯೇಸು ಸ್ವಾಮಿ ದೇವರು, ಅವ್ರಿಗಿರೋ ಪ್ರವಾದನೆ ಅದು. ಆ ಪ್ರವಾದನೆ ಅಂದರೆ ನೆರವೇರುತ್ತೆ ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ ಸಾಕು ಅಲ್ವಾ? ಆದರೆ ಏನು ಮಾಡಿದ್ರು, ಅದಕ್ಕೋಸ್ಕರ ತನ್ನನ್ನು ಸಿದ್ಧಪಡಿಸ್ತಾ ಇದ್ರು ಯೇಸು ಸ್ವಾಮಿ. ಪ್ರವಾದನೆಯ ಕಡೆಗೆ ತನ್ನನ್ನೇ ಸಿದ್ಧಪಡಿಸಿ ಹೋಗ್ತಾ ಇದ್ರು. ಅದ್ಭುತ ಮಾಡ್ತಾಯಿದ್ರು, ಪ್ರಾರ್ಥನೆ ಮಾಡ್ತಾಯಿದ್ರು,
ಜನರು ಆತನನ್ನು ರಾಜನಾಗಿ ಸ್ವೀಕರಿಸಿದರೂ ಕೂಡ ತಾನು ಬಂದ ಉದ್ದೇಶವನ್ನು ಮರೆಯಲಿಲ್ಲ. ತನ್ನ ಪ್ರವಾದನೆ, ತನ್ನ ಕರೆಯುವಿಕೆ ಏನೆಂದು ಯೇಸು ಸ್ವಾಮಿ ಯಾವತ್ತೂ ಮರ್ತಿಲ್ಲ. ನಾವು ಕೂಡ ನಮಗೆ ದೇವರ ಮಾರ್ಗ ತೆರೆಯುವಾಗ ದೇವರು ನಮ್ಮನ್ನು ಕರೆದಿದ್ದು ಯಾಕೆ ಅಂತ ನಾವು ಮರೆಯಬಾರದು. ನಿನ್ನ ಪ್ರವಾದನೆಯ ಉದ್ದೇಶ ಮರೆಯಬಾರದು. ಹಾಲೆಲೂಯಾ. ಯೇಸು ಸ್ವಾಮಿಯ ಉದ್ದೇಶ ಏನು? ಸ್ತ್ರೀಯ ಸಂತತಿ ಸರ್ಪದ ತಲೆ ಜಜ್ಜೋದು. ಸೈತಾನನ ತಲೆ ಜಜ್ಜಲಿಗೆ ಯೇಸು ಸ್ವಾಮಿ ದೇವರು ತಾನೇ ಶಿಲುಬೆಯಲ್ಲಿ ಅಷ್ಟು ಕಷ್ಟ ಅನುಭವಿಸ್ಬೇಕಾಗಿತ್ತಾ? ಸೈತಾನ ಕರ್ಕೊಂಬಂದು ಎಲ್ಲ ಜನಾಂಗಗಳ ಮುಂದೆ ಸೈತಾನ ತಲೆ ಜಜ್ಜಿಬಿಟ್ಟು ನನ್ನ ಪ್ರವಾದನೆ ಮುಗೀತು ಅಂತ ಹೇಳಿ ಹೋಗಿದ್ರೆ ಸಾಕಿತ್ತಲ್ವಾ? ಆದರೆ ಆ ಪ್ರವಾದನೆಯನ್ನು ಪೂರ್ತಿಗೊಳಿಸಲಿಕ್ಕೆ ಶಿಲುಬೆಯ ಮರಣವನ್ನು ಸ್ವಂತ ಇಷ್ಟದಿಂದ ಅದನ್ನು ಅನುಭವಿಸಲಿಕ್ಕೆ ಸಿದ್ಧವಾದರು. ನಾವು ಪ್ರವಾದನೆ ಕೇಳಿಸ್ಕೊಳ್ತೀವಿ, ಆದರೆ ಪ್ರವಾದನೆಯನ್ನು ಹೊಂದಿಕೊಳ್ಳಲಿಕ್ಕೆ ಒಂದು ಅಲಕ್ಷ್ಯ, ದೇವರು ಹೇಳಿದ್ರೆ ನಡೆಯುತ್ತೆ ಅಂತ ನಮ್ಮ ಸಿದ್ಧತೆ ಇರಲ್ಲ. ಎರಡೇನೆಂದರೆ ಅದರ ಮಧ್ಯದಲ್ಲಿ ಬರುವಂಥ ಕಷ್ಟವನ್ನು ಸಹಿಸಿಕೊಳ್ಳುವಂಥ ಮನಸ್ಸೂ ಇರಲ್ಲ. ದೇವರಾಗಿದ್ದರೂ ಕೂಡ ಆತನು ತನ್ನ ಪ್ರವಾದನೆಯನ್ನು ಹೊಂದಿಕೊಳ್ಳಿಕ್ಕೋಸ್ಕರ ಶಿಲುಬೆಯ ಮರಣವನ್ನು ಹೊಂದುವಷ್ಟು ತನ್ನನ್ನೇ ತಗ್ಗಿಸಿಕೊಂಡ್ರೆ, ನೀನು ಕೇವಲ ಮನುಷ್ಯ ಕುಲದಲ್ಲಿ ಮಾನವ ಕುಲದಲ್ಲಿ ಹುಟ್ಟಿ ನಿನ್ನ ಪ್ರವಾದನೆಗೋಸ್ಕರ ಯಾವುದನ್ನು ಅನುಭವಿಸಲಿಕ್ಕೆ ಯಾಕೆ ನಾವು ಹಿಂಜಾರ್ತೀವಿ? ಕಷ್ಟ ಬಂದಾಗ, ಶೋಧನೆ ಬಂದಾಗ, ದುಃಖ ಬಂದಾಗ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊತ್ತಿದ್ದ ನಂತರ ಯೇಸು ಸ್ವಾಮಿಯಷ್ಟು ನಾವೇನು ಅನುಭವಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಆದರೂ ಕೂಡ ಕೆಲ ಪ್ರವಾದನೆಗಳು, ಕೆಲ ವಾಗ್ದಾನಗಳು ಹೊಂದಿಕೊಳ್ಳಿಕ್ಕೆ ಕೆಲ ಕಷ್ಟ ಸಂಕಟ ಬಂದಾಗ ಗುಣಗುಟ್ಟುತ್ತೀವಿ. ದೇವರ ಮೇಲೆ, ಸಭೆಯ ಮೇಲೆ, ಸೇವಕರ ಮೇಲೆ, ಪಕ್ಕದ ಮನೆಯವರ ಮೇಲೆ, ಅವ್ರ ಮೇಲೆ, ಇವ್ರ ಮೇಲೆ, ಎಲ್ಲರ ಮೇಲೆ ಕೋಪ, ಎಲ್ಲರ ಮೇಲೆ ಗುಣಗುಟ್ಟೋದು. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಂಗೆ ಮಾಡಿದ್ರು, ದೇವ್ರು ನನ್ನನ್ನು ಹಂಗೆ ಆಶೀರ್ವದಿಸೋದು, ಹಂಗಿದೆ ಪ್ರವಾದನೆ, ಹೀಗಿದೆ ಪ್ರವಾದನೆ, ನಾನು ಯಾರು ಗೊತ್ತಾ, ನನ್ನ ದೇವರು ಹೀಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ನನ್ನ ದೇವರು ಇಷ್ಟು ಜನರಿಗೆ ಸೇವಕರಾಗಿ ಇಡ್ತೀನಿ ಅಂತ ಹೇಳಿದ್ದಾರೆ, ಆದರೆ ನಾನು ಹೀಗಿರ್ತೀನಿ ಹಾಗಿರ್ತೀನಿ ಅಂತ ಹೇಳ್ತೀವಿ ಹೊರತು ಪ್ರವಾದನೆ ಮಾರ್ಗದಲ್ಲಿ ನಾವು ನಡೆಯಲ್ಲ. ಯೇಸು ಸ್ವಾಮಿ ಇದ್ದಿದ್ದು ಪ್ರವಾದನೆ ಸರ್ಪದ ತಲೆಯನ್ನು ಜಜ್ಜುತ್ತೀಯ ಅಂತ. ಆದರೆ ಯೇಸು ಸ್ವಾಮಿ ಮಾಡಿದ್ದು ಶಿಷ್ಯರ ಕಾಲನ್ನು ತೊಳೆದ್ರು. ಹಾಲೆಲೂಯಾ. ಕೆಲವೊಮ್ಮೆ ನಮ್ಮ ಪ್ರವಾದನೆಯನ್ನು ಕೇಳಿ ನಮ್ಮ ಸ್ವಭಾವಗಳೇ ಬದಲಾಗುತ್ತದೆ. ನನ್ನ ಮೇಲೆ ದೇವರಿಟ್ಟಿರೋ ಕರೆವಿಕೆ ಇದು, ಆದ್ದರಿಂದ ನಾನು ಹೀಗೇ ನಡೆಯೋದು ಇಲ್ಲ. ಪ್ರವಾದನೆ ಕರೆವಿಕೆ ಇದೆ, ತಗ್ಗಿಸುವಿಕೆ ಇರಬೇಕು, ತಾಳ್ಮೆ ಇರಬೇಕು, ಕಾದುಕೊಳ್ಬೇಕು, ಗುಣಗುಟ್ಟಬಾರದು. ಆ ಪ್ರವಾದನೆಯಿಂದ ಏನು ಉದ್ದೇಶ ಅಂತ ಅರ್ಥ ಮಾಡಿಕೊಳ್ಬೇಕು. ಅದರ ಪ್ರವಾದನೆ ಹೊಂದಿಕೊಳ್ಳಿಕ್ಕೆ ಕಷ್ಟ ಬಂದರೂ ಸಹಿಸಿಕೊಂಡ್ರೆ ಮಾತ್ರ ನಾವು ದೇವರು ನಮಗಿಟ್ಟಿರುವ ಪ್ರವಾದನೆಯನ್ನು, ವಾಗ್ದಾನಗಳನ್ನು ಸ್ವಾಧೀನ ಮಾಡಿಕೊಳ್ಳುವುದು. ಹಾಲೆಲೂಯಾ. ಸ್ವಾಧೀನ ಮಾಡಿಕೊಳ್ಳಬೇಕಾದ ಪ್ರಯಾಣಗಳು ಕಷ್ಟ, ಆದರೆ ಆ ಪ್ರವಾದನೆಗಳನ್ನು ಹೊಂದಿಕೊಳ್ಳಿಕ್ಕೆ ನಾವು ನಮ್ಮನ್ನೇ ಸಮರ್ಪಿಸಬೇಕು. ಹಾಲೆಲೂಯಾ. ಅದರ ಹಿಂದೆ ಒಂದು ಉದ್ದೇಶ ಇದೆ. ಅದನ್ನು ನಾನು ಹೊಂದಿಕೊಳ್ಳುವವರೆಗೂ ತಾಳ್ಮೆಯಿಂದ ಇರ್ತೇನೆ, ಹೊಂದಿಕೊಂಡು ಮೇಲೂ ಹೆಚ್ಚಳ ಪಡಲ್ಲ. ಹಾಲೆಲೂಯಾ. ಒಂದು ಚಿಕ್ಕ ಸ್ಟೋರಿ, ನಡೆದ ಒಂದು ಘಟನೆ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿಕ್ಕೆ ಹೋಗೋಣ. ಫಿಲಡೆಲ್ಫಿಯಾ ಎನ್ನುವ ದೇಶದಲ್ಲಿ, USA ಫಿಲಡೆಲ್ಫಿಯಾ ದೇಶದಲ್ಲಿ ಹ್ಯಾಟಿಟ್ ಮೇ ವೆಟ್ ಎನ್ನುವ ಒಬ್ಬ ಹುಡುಗಿ ಇದ್ಲು. 6 ವಯಸ್ಸಿನ ಹುಡುಗಿ. ಹ್ಯಾಟಿಟ್ ಮೇ ವೆಟ್, 6 ವಯಸ್ಸಿನ ಹುಡುಗಿ. ಆ ಹುಡುಗಿ ಒಂದು ದಿವಸ ಭಾನುವಾರ ಎಲ್ಲರೂ ಸಂಡೇ ಸ್ಕೂಲಿಗೆ ಹೋಗುವ ಹಾಗೆ ಅವಳು ಕೂಡ ಸಂಡೇ ಸ್ಕೂಲ್ಗೆ ಹೋಗಿ ಡೋರ್ ಮುಂದೆ ನಿಂತರೆ ಅಲ್ಲಿ ಫುಲ್ಲು ಜನ. ಒಳಗೆ ಹೋಗ್ಲಿಕ್ಕೆ ಅವಳಿಗೆ ಭಯ ಆಗ್ತಿದೆ. ಯಾಕೆಂದರೆ 6 ವಯಸ್ಸಿನ ಹುಡುಗಿ, ನಾನು ಒಳಗೆ ಹೋದರೆ ಎಲ್ಲಾದರೂ ಕಳೆದೋದ್ರೆ ಏನು ಮಾಡೋದು ಅಂತ ಗೇಟ್ ಹತ್ರನೇ ನಿಂತ್ಕೊಂಡು ಭಯ ಹಿಡ್ಕೊಂಡು ನೋಡ್ತಾ ಇರಬೇಕಾದ್ರೆ ಸೇವಕರು ನೋಡಿ ಹೊರಗೆ ಬಂದು ಆ ಹುಡುಗಿಯನ್ನು ಎತ್ಕೊಂಡು ಒಳಗೆ ಹೋಗಿ ಒಂದು ಸಂಡೇ ಸ್ಕೂಲಿನ ಒಂದು ಕಾರ್ನರಲ್ಲಿ ಕೂರಿಸಿದ್ರು. ಆ ಹುಡುಗಿ ಸಂತೋಷವಾಗಿ ಅವತ್ತು ಸಂಡೇ ಸ್ಕೂಲ್ ಕೇಳಿದ್ಲು, ತಿರುಗಿ ಮನೆಗೆ ಬಂದಳು. ಮಾರನೇ ದಿವಸ ಆ ಹುಡುಗಿಯ ಮನೆ ಚರ್ಚಿನ ಪಕ್ಕದಲ್ಲಿ ಇರೋದು. ಮಾರನೇ ದಿವಸ ಈ ಹುಡುಗಿ ಸ್ಕೂಲಿಗೆ ಹೋಗಬೇಕಾದ್ರೆ ಪಾಸ್ಟರ್ ನೋಡ್ತಾ ಇದ್ದಾರೆ, ಆ ಚರ್ಚಿನ ಪಾಸ್ಟರ್ ನೋಡಿಬಿಟ್ಟು ಆ ಹುಡುಗಿಗೆ ಏನಾದರೂ ಮಾತಾಡಿಸ್ಬೇಕಲ್ಲ ಅಂತ ಕೇಳಿಬಿಟ್ಟು ಅವಳಿಗೆ ಹೇಳಿದ್ರು, ಮಗಳೇ ನೀನು ಭಯಪಡಬೇಡ, ನಾವು ಸ್ವಲ್ಪ ದಿವಸದೊಳಗಾಗಿ ಎಲ್ಲರೂ ಕೂತ್ಕೊಳ್ಳೋ ಹಾಗೆ ಒಂದು ದೊಡ್ಡ ಸಭೆಯನ್ನು ಕಟ್ಟೋಣ ಅಂತ ಹೇಳಿದರು. ಆವಾಗ ಅವಳು ಹೇಳಿದ್ರು, ಹೌದು ಕಟ್ಟಬೇಕು,
ಆಗಲೇ ನಮಗೆಲ್ಲ ಹೋಗ್ಲಿಕ್ಕೆ ಆಗೋದು ಅಂತ. ಆಗ ಪಾಸ್ಟ್ ಹೇಳಿದ್ರು, ದುಡ್ಡು ಬರಲಿ, ದುಡ್ಡು ಬಂದಾಗ ಕಟ್ಟೋಣ ಅಂತ. ಇವರು ಹೀಗೆ ಇವರ ಕಾನ್ವರ್ಸೇಷನ್ ಮುಗೀತು, ಇವರು ಹೋದರು. ಹೀಗೆ ಆ ಮಗಳು ಭಾನುವಾರ ಹೋಗಬೇಕಾದ್ರೆ ಚಿಕ್ಕ ಸಭೆ, ಅಂದರೆ ಚಿಕ್ಕ ಒಂದು ಜಾಗ, ಅದರಲ್ಲಿ ಮಕ್ಕಳು ಒಳಗೆ ನುಗ್ಗಲಿಕ್ಕೂ ಭಯಪಟ್ಟು ಹೇಗೆ ಹೋಗ್ತಿದ್ಲು. ಸ್ವಲ್ಪ ದಿವಸದ ನಂತರ ಇವಳಿಗೆ ರೋಗ ಬಂತು. 6 ವಯಸ್ಸಿನ ಮಗುವಿಗೆ ಒಂದು ಕಾಯಿಲೆ. ಆ ಕಾಯಿಲೆ ಬಂದಾಗ ಪಾಸ್ಟರ್ನ ಮನೆಗೆ ಕರಿತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. 2 ವರ್ಷದೊಳಗಾಗಿ ಆ ಹುಡುಗಿ ತೀರೋದ್ಲು. 2 ವರ್ಷ 6 ವಯಸ್ಸಿನ ಹುಡುಗಿ ಆ 2 ವರ್ಷ ರೋಗ ಅನುಭವಿಸಿ ತೀರಿ ಹೋದ ಮೇಲೆ ಈ ಪಾಸ್ಟರ್ನ ಕರಿತಾ ಇದ್ದಾರೆ. ಅಂತ್ಯ ಸಂಸ್ಕಾರ ಎಲ್ಲ ಮಾಡಿದ ನಂತರ, ಅಂತ್ಯಕ್ರಿಯೆಗಳೆಲ್ಲ ಮಾಡಿದ ನಂತರ ಈ ಮಗುವಿನ ತಾಯಿ ಒಂದು ಚಿಕ್ಕ ಚೀಲ ತೆಗೆದುಕೊಂಡು ಬಂದು ಪಾಸ್ಟರ್ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಚೀಲ. ಪಾಸ್ಟರ್ ಏನಿದು ಅಂತ ಹೇಳಿ ತೆಗೆದು ನೋಡಿದಾಗ, ಆಗಿನ ಕಾಲದಲ್ಲಿ 1886ರಲ್ಲಿ ನಡೆದಂಥ ವಿಷಯ ಇದು. ಆಗಿನ ಕಾಲದಲ್ಲಿ USA ಡಾಲರ್ಸ್ ಇರಲಿಲ್ಲ, ಪೆನ್ನೀಸ್ ಇರಲಿಲ್ಲ, ಸೆಂಟ್ಸ್ ಅಂತ ಇತ್ತು. ಪೈಸೆ ನಮ್ಮ ಭಾರತ ದೇಶದಲ್ಲಿ ಪೈಸೆ ಇದ್ದಂಗೆ ಆಗ ಸೆಂಟ್ಸ್ ಅಂತ ಇತ್ತು. 57 ಸೆಂಟ್ ದುಡ್ಡನ್ನು ಅವಳು ಕೂಡಿಸಿಟ್ಟಿದ್ಲು, ಚಿಲ್ಲರೆ ನಾಣ್ಯನ. ಆಮೇಲೆ ಅದರಲ್ಲಿ ಬರೆದಿದ್ಲು, ಟು ದಿ ಕನ್ಸ್ಟ್ರಕ್ಷನ್ ಆಫ್ ಸಂಡೇ ಸ್ಕೂಲ್ ಬಿಲ್ಡಿಂಗ್ ಸೊ ದ್ಯಾಟ್ ಮೆನಿ ಚಿಲ್ಡ್ರನ್ಸ್ ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್. ನನ್ನ ಹಾಗೆ ಅನೇಕ ಸಂಡೇ ಸ್ಕೂಲ್ ಮಕ್ಕಳು ಬಂದು ಪಾಲುಗೊಳ್ಳಿಕ್ಕೋಸ್ಕರ ಈ ದುಡ್ಡನ್ನು ಉಪಯೋಗಿಸಿ ಅಂತ ಬರೆದಿದ್ದಾಳೆ ಅದರಲ್ಲಿ. 57 ಸೆಂಟ್. 2 ವರ್ಷ ರೋಗದ ಹಾಸಿಗೆಯಲ್ಲಿ ಅವಳಿಗೆ ಕೆಲವೊಮ್ಮೆ ಯಾರಾದರೂ ಬಂದು ನೋಡುವವರು, ರೋಗಿಯಾಗಿದ್ದಾಗ ಬಂದು ನೋಡಲಿಕ್ಕೆ ಬಂದವರು ಕೊಟ್ಟಿರೋ ದುಡ್ಡಾಗಿರ್ಬೋದು, ಯಾವ ದುಡ್ಡಂತ ಗೊತ್ತಿಲ್ಲ, ತಲೆ ದಿಂಬಿನ ಕೆಳಗೆ ಅದನ್ನು ಇಟ್ಟಿದ್ಲು. ತಾಯಿ ಇದನ್ನು ತೆಗೆದುಕೊಂಡು ಬಂದಾಗ ಆ ಸಭಾಪಾಲಕರಿಗೆ ಬಹಳ ದುಃಖ ಆಯಿತು. ನಾನೇನೋ ಆವತ್ತು ಮಾತಾಡಿಸ್ಬೇಕಂತ ಒಂದು ಮಾತು ಹೇಳಿದೆ, ದುಡ್ಡು ಬರಲಿ, ದುಡ್ಡು ಬಂದಾಗ ನಾವು ಕೆಲಸ ಪ್ರಾರಂಭಿಸೋಣ ಅಂತ. ಅವಳು ಅದನ್ನು ನಂಬಿ 6 ವಯಸ್ಸಿನ ಹುಡುಗಿ ಅವಳ ಉದ್ದೇಶ, ಅವಳ ಪರ್ಪಸ್ ಮಾಡಿ ಅವಳು ತೀರಿ ಹೋದ್ಲು. ಇದು ಗೊತ್ತಾದಾಗ ಪಾಸ್ಟರ್ ಬಂದಿದ್ದನ್ನು ಹೇಳಿದಾಗ, ಈ ದುಡ್ಡನ್ನು ಹರಾಜು ಮಾಡಿ, ಅಂದರೆ ಮಾರಾಟ ಮಾಡಿ, ಅದರಿಂದ ಬಂದ ದುಡ್ಡಿಂದ $250 ಒಂದು ಚರ್ಚನ್ನು ಬಿಲ್ಡ್ ಮಾಡ್ತಾರಲ್ಲಿ. ಹಾಲೆಲೂಯಾ. ಈ ಸಭೆಯನ್ನು ಕಟ್ಟಿ ಈ 54 ಸೆಂಟ್ ಇದೆಯಲ್ಲ, 57 ಸೆಂಟನ್ನ ಅವರು ಅಂದರೆ ಮಾರಾಟ ಮಾಡಿ ದುಡ್ಡನ್ನು ಮಾರಾಟ ಮಾಡಿ ಅದರಿಂದ ಬಂದಿದ್ದ ದುಡ್ಡಿಂದ ಜಾಗ ತೆಗೆದುಕೊಂಡು ಚರ್ಚ್ ಕಟ್ಟಿ ತಿರುಗಿ 54 ಸೆಂಟ್ ತಿರುಗಿ ಅವರು ಕೊಡ್ತಾರೆ. ಅವ್ರಿಗೆ ಗಿಫ್ಟಾಗಿ ರಿಟರ್ನ್ ಬರುತ್ತೆ. ಆ ಗಿಫ್ಟನ್ನ ಅವರು ಚರ್ಚಲ್ಲಿ ಒಂದು ನೋಟಿಸ್ ಬೋರ್ಡಲ್ಲಿ ಹಾಕಿ ಅವಳ ಪೇಪರ್ ನೋಟನ್ನು ಇಟ್ಟು ಯಾವಾಗಲೂ, ಅದು ಈಗಲೂ ಕೂಡ ಆಗಿದೆ. ಹಾಲೆಲೂಯಾ. ಆದರೆ ಆ 57 ಸೆಂಟ್ ಆ ಹುಡುಗಿ ಕೊಟ್ಟಿದ್ದರಿಂದ ಒಂದು ಸೊಸೈಟಿ ಅವರು ಕ್ರಿಯೇಟ್ ಮಾಡ್ತಾರೆ. ಏನಂದರೆ ವಿಟ್ ಮಿಲ್ಟ್ ಸೊಸೈಟಿ ಅಂತ. ಆ ವಿಟ್ ಮಿಲ್ಟ್ ಸೊಸೈಟಿಯಿಂದ ಏನು ಮಾಡ್ತಾರೆ ಅಂದರೆ, ಆ ಸಭೆಯ ಉದ್ಧಾರಣಕ್ಕಾಗಿ ಬರುವಂಥ ದುಡ್ಡೆಲ್ಲ, ಇವಳ ಹೆಸರಿನಲ್ಲಿ ಬರುವಂಥ ದುಡ್ಡೆಲ್ಲ ಏನು ಮಾಡ್ತಾರೆ, ಅದನ್ನು ಮಾರಿ ದುಡ್ಡುಗೊಳಿಸಿ ಅದನ್ನು ತಿರುಗಿ ಸಭೆ ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ತಾರೆ. ಚರ್ಚ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಒಂದು ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಯೂನಿವರ್ಸಿಟಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಹೀಗೆ ಅನೇಕ ಕಾರ್ಯ ನಡೆಯುತ್ತೆ. ಹಾಲೆಲೂಯಾ. 1912ನೇ ಇಸ್ವಿಯಲ್ಲಿ ಒಂದು ದೊಡ್ಡ 57 ಸೆಂಟ್ 57 ಸೆಂಟ್ ಒಂದು ನ್ಯೂಸ್ ಆಗಿ ಬರುತ್ತೆ. ಅದೊಂದು ದೊಡ್ಡ ಚಾನಲ್ನಲ್ಲಿ ಪ್ರಸಂಗವಾಗಿ ಅದು ಮಾತನಾಡಬೇಕಾದ್ರೆ ಹೇಳ್ತಾರೆ, ಆ ಪಾಸ್ಟರ್ ಹೇಳ್ತಾರೆ, 57 ಸೆಂಟ್ ತಗೊಂಡು ಬಂದು ಆ ಹುಡುಗಿ ನನ್ನ ಕೈಯಲ್ಲಿ ಕೊಟ್ಟಾಗ ನಾನು ಅತ್ತೆ, ಆ ಹುಡುಗಿ ಇಲ್ಲ, ಆದರೆ ತಾನಿದ್ದ 2 ವರ್ಷದಲ್ಲಿ ಅಷ್ಟು ದುಡ್ಡನ್ನು ಕೂಡಿಸಿಕೊಂಡು ಅದನ್ನು ಇಟ್ಟು ನಾನು ಪ್ರಾರಂಭಿಸಿದ ಸೇವೆ ಇದು. ಇವತ್ತು 5200 ಜನ ಕೂತ್ಕೊಳ್ಳುವಷ್ಟು ದೊಡ್ಡ ಸಭೆ, ಅನೇಕ ರೋಗಿಗಳನ್ನು ವರ್ಷ 30,000ಕ್ಕಿಂತ ಹೆಚ್ಚು ರೋಗಿಗಳನ್ನು ಒಂದು ವರ್ಷಕ್ಕೆ ಚಿಕಿತ್ಸಿಸುವಂಥ ಆಸ್ಪತ್ರೆ, 80,000ಕ್ಕಿಂತ ಹೆಚ್ಚು ಯೌವನಸ್ಥರು ತರಬೇತಿ ಹೊಂದುವ ವಿಶ್ವವಿದ್ಯಾಲಯ, 2,000ಕ್ಕಿಂತ ಹೆಚ್ಚು ಜನರು ಸೇವೆಗೆ ಹೊರಡುವಂಥ ಸಭೆಯಾಗಿ ನಮ್ಮ ಸಭೆ ಮಾರ್ಪಟ್ಟಿದೆ. ಅವಳ ಪರ್ಪಸ್ ಚಿಕ್ಕ ಕಾಣಿಕೆ,
ಹಾಲೆಲೂಯಾ. ನಿಮ್ಮ ಜೀವಿತದಲ್ಲಿ ನಿಮ್ಮ ಉದ್ದೇಶ ಏನಂತ ಅರ್ಥ ಮಾಡಿಕೊಳ್ಬೇಕು. 8 ವಯಸ್ಸೊಳಗಾಗಿ ಅವಳ ಉದ್ದೇಶವನ್ನು ಪೂರೈಸಿ ಅವಳು ಹೋದರು. 26 ವರ್ಷದ ನಂತರ 5,200 ಜನ ಕೂತುಕೊಳ್ಳುವಂಥ ದೊಡ್ಡ ಸಭೆ, 80,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕಲಿಯುವಂಥ ವಿಶ್ವವಿದ್ಯಾಲಯ, 2,000ಕ್ಕಿಂತ ಹೆಚ್ಚು ಸೇವಕರು ಹೊರಡುವಂತೆ. ಆದರೆ ನಿನ್ನ ಚಿಕ್ಕ ಕೊಡುಗೆ ಅನೇಕ ಬಡವರ, ಅನೇಕ ದುಃಖ ಇರುವವರ, ಕತ್ತಲೆಯಲ್ಲಿರುವವರ, ಅನೇಕ ವೇದನೆಯಲ್ಲಿರುವವರ ಬಿಡುಗಡೆಗೆ ಕಾರಣವಾಗಿರುತ್ತದೆ. ಹಾಲೆಲೂಯಾ. ಹೇಳುವವರ ಮಾತು ಕೇಳಿಸಿಕೊಂಡು ನಿಮ್ಮ ಆಶೀರ್ವಾದವನ್ನು ನಷ್ಟಪಡಿಸಿಕೊಳ್ಬೇಡಿ. ಹೆಟಿಟ್ ಮೇ ವಿಟ್ ಎನ್ನುವ 6 ವಯಸ್ಸಿನ ಹುಡುಗಿಯ ಹೆಸರು ಪ್ರಸಿದ್ಧವಾಗಲಿಕ್ಕೆ ಅವಳ 57 ಸೆಂಟ್, 2 ವರ್ಷ ಅವಳು ಸೌಖ್ಯವಾಗಿರಲಿಲ್ಲ, ರೋಗಾವಸ್ಥೆಯಲ್ಲಿ ಅವಳು ಕೂಡಿಟ್ಟ ಹಣ ಅನೇಕರ ಬಿಡುಗಡೆಗೂ ಅನೇಕ ದೇಶಗಳಲ್ಲಿ ಸುವಾರ್ತೆ ಹರಡಲಿಕ್ಕೂ ಕಾರಣವಾದರೆ ನಿನ್ನ ಚಿಕ್ಕ ಕೊಡುಗೆ ಅನೇಕರ ಅಭಿವೃದ್ಧಿಗೆ ಕಾರಣವಾಗುತ್ತೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ಪ್ರಿಯ ಮಕ್ಕಳೇ, ಸಭೆಯಲ್ಲಿ ಕೊಟ್ಟು ದೇವರಿಗೆ ಕೊಟ್ಟು ಯಾರು ಎಂದಿಗೂ ನಾಶವಾಗಿಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ವಿಧವೆಯನ್ನು 2 ಬೆಳ್ಳಿ ನಾಣ್ಯಗಳನ್ನು ತಂದು ಕೊಡ್ತಾರೆ. ಪರಲೋಕ ರಾಜ್ಯದಲ್ಲಿ ಇವಳೇ ಎಲ್ಲರಿಗಿಂತ ಜಾಸ್ತಿ ಹಣ ಕೊಟ್ಟಿದ್ದು. ಯಾಕೆಂದರೆ ತನ್ನ ಸರ್ವ ಸಂಪಾದ್ಯಗಳನ್ನೆಲ್ಲ ಮಾರಿ ಕೊಟ್ಟಿದ್ದು. ದೇವರು ಅವಳನ್ನು ಆಶೀರ್ವದಿಸಿದ್ರು. ಆಮೇನ್. ಆದ್ದರಿಂದ ಹೊರಗಡೆ ಕೇಳಿಸುವಂಥ ಅನೇಕ ಮಾತುಗಳಿಗೆ ಕೇಳಿ ನೀವು ಚಂಚಲಪಟ್ಟು ಹೋಗಬೇಡಿ, ನೀವು ಗುಣಗುಟ್ಟಬೇಡಿ. ಯಾಕೆಂದರೆ ನಿಮ್ಮ ಮೇಲೆ ಇಟ್ಟಿರೋದು ಎಸ್ತೇರಳ ಆಗಿರುವಂಥ ಕರೆವಿಕೆ. ಮಕ್ಕಳೇ, ನಿಮ್ಮ ಕರೆವಿಕೆ ಸಾಧಾರಣ ಕರೆವಿಕೆ ಅಲ್ಲ. ಒಂದು ದೇಶವನ್ನು, ಒಂದು ಪಟ್ಟಣವನ್ನು, ಒಂದು ಜನಾಂಗವನ್ನು ಹೊರಗೆ ತರುವಂಥ ಕರೆವಿಕೆಯನ್ನು ಕರೆದೇ ದೇವರು ನಿಮ್ಮನ್ನು ಇಟ್ಟಿರೋದು. ಹೊರಗಿರುವ ಜನ, ನೀನು ಆ ಚರ್ಚಿಗೆ ಹೋಗಿ ಏನು ಮಾಡ್ತೀಯಾ, ಕೊಟ್ಟು ಏನು ಮಾಡ್ತೀಯಾ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಅವರು ಇವರು ಅದು ಇದು ಆ ಮಾತು ಈ ಮಾತು ಕೇಳಿ ನಿನ್ನ ಸ್ಥಾನವನ್ನು ನಷ್ಟಪಡಿಸಿಕೊಳ್ಬೇಡ. ಆಮೇನ್. ಇಸ್ರಾಯೇಲ್ಯರು ನಷ್ಟಪಡಿಸಿಕೊಂಡಿದ್ದ ಹಾಗೆ ಯಾರೋ ಒಬ್ಬರು ಗುಣಗುಟ್ಟಿದ್ರು ಅಂತ ಇಡೀ ಇಸ್ರಾಯೇಲ್ಯರ ಜೊತೆ ಸೇರಿದ್ರು. ಗುಣಗುಟ್ಟಿದವರೆಲ್ಲ ಅದನ್ನು ಸ್ವಾಧೀನ ಮಾಡಿಕೊಂಡಿಲ್ಲ. ನೀನು ಗುಣಗುಟ್ಟದೆ, ನೀನು ಕೊಟ್ಟ ಪ್ರವಾದನೆಯನ್ನು ನಂಬಿ ಮುಂದೆ ನಡೆದರೆ ಎಷ್ಟೇ ವರ್ಷ ಆದರೂ ತನ್ನ ವಾಗ್ದಾನ ನೆರವೇರಿಸ್ತಾರೆ. ಹಾಲೆಲೂಯಾ. ಯೇಸು ಸ್ವಾಮಿ ನಮ್ಮ ರೋಲ್ ಮಾಡೆಲ್. ನಾನು VBS ಮಕ್ಕಳಿಗೆ ಹೇಳ್ಕೊಟ್ಟಿದ್ದು, ನಿಮ್ಮ ಹೀರೋ ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಏನು ಮಾಡಿದ್ರು ಅದನ್ನೇ ಮಾಡಬೇಕು. ಯೇಸು ಸ್ವಾಮಿಯ ಪ್ರವಾದನೆ ಆ ಕಾಲದ ಪ್ರವಾದನೆ ಆಗಿದ್ದರೂ ಕೂಡ ಆ ಪ್ರವಾದನೆಗೆ ವಿಧೇಯನಾದರು. ನನಗೆ ಪ್ರವಾದನೆ ಇದೆ, ನಾನು ಅದನ್ನು ಮಾಡಿ ಮುಗಿಸ್ತೀನಿ ಅಂತ ಯಾವತ್ತೂ ಅಹಂಕಾರ ಪಟ್ಟಿಲ್ಲ, ಯಾವತ್ತೂ ಹೆಮ್ಮೆ ಪಟ್ಟಿಲ್ಲ. ತನಗೆ ದೇವರೆನ್ನುವ ತನ್ನ ಸವಲತ್ತನ್ನು ಯಾವತ್ತೂ ತೋರಿಸಿಲ್ಲ. ಯಾವಾಗಲೂ ದೀನನಾಗಿ, ದಾಸನಾಗಿ, ಕೊನೆಯದಾಗಿ ಶಿಲುಬೆಯ ಮರಣದಲ್ಲಿ ಒಡೆಯುವಾಗ ಒಡಿಸ್ಕೊಂಡು, ಉಗುಳುವಾಗ ಉಗುಳಿಸಿಕೊಂಡು, ನಿಂದಿಸುವಾಗ ನಿಂದಿಸಿಕೊಂಡು, ಅವಮಾನಿಸುವಾಗ ಅವಮಾನವನ್ನು ತಾಳಿಕೊಂಡು ಆತನು ಜಯಾಳಿಯಾಗಿ 3ನೇ ದಿವಸ ಮೃತ್ಯುಂಜಯನಾಗಿ ಇವತ್ತು ನನಗೂ ನಿನಗೂ ಯೇಸುವಿನ ನಾಮ ಸಾಕು, ಈ ಲೋಕದಲ್ಲಿರುವ ಯಾವ ಕಾರ್ಯವನ್ನು ಮಾಡಬಹುದು. ಹಾಲೆಲೂಯಾ. ತಾಳಿಕೊಂಡ್ರೆ ದೊಡ್ಡ ಬಹುಮಾನ ಇದೆ. ಎಸ್ತೇರಳು ರಾಜ್ಯ ಪಟ್ಟಕ್ಕೆ ಬಂದಾಗ ಅವಳ ವಾಗ್ದಾನದಲ್ಲಿ ತಾಳಿಕೊಂಡಿದ್ಲು. ಇಸ್ರಾಯೇಲ್ ಜನರು, ಯಹೂದ್ಯರ ಬಿಡುಗಡೆಗೆ ಅದು ಕಾರಣವಾಗಿತ್ತು. ಆಮೇನ್. ಹಿಟಿಟ್ ಮೇ ವಿಟ್ ಎನ್ನುವ ಹುಡುಗಿಯ ಸ್ಟೋರಿಯನ್ನು ಮರೆಯಬೇಡಿ. ನಿನ್ನನ್ನು ಮಾಡಿ ಕರೆದಿರುವ ದೇವರು, ನಿನ್ನ ಚಿಕ್ಕ 1 ರೂಪಾಯಿಯು ದೇವರ ಮುಂದೆ ಲೆಕ್ಕ ಇದೆ. 1 ಪೈಸೆ ಕೂಡ ದೇವರ ಮುಂದೆ ಲೆಕ್ಕ ಇದೆ. ದೇವರು ಸುಮ್ಮನೆ ಸಾಲದವರಲ್ಲ. ಅದು ಕೊಟ್ಟರೆ 100ರಷ್ಟಾಗಿ ಹಿಂತಿರುಗಿ ಬರಮಾಡ್ತಾರೆ. ಅದಕ್ಕೆ ಯೆಶಾಯ 55:10-11 ಮತ್ತೊಂದು ಸಾರಿ ಸಭೆಯಾಗಿ ಓದಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೆಶಾಯ 55:10-11 ಎಲ್ಲರೂ ತೆರೆಯೋಣ, ಶಬ್ದವಾಗಿ ಎಲ್ಲರೂ ಸೇರಿ ಓದೋಣ. ಯೆಶಾಯ 55:10. ಮಳೆಯೂ ಹಿಮವು ಆಕಾಶದಿಂದ ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸದೇ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂತಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸುವುದನ್ನು ಕೈಗೂಡಿಸದೆ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂತಿರುಗು.
ಆಮೇನ್, ಆಮೇನ್. ಈ ವಾಕ್ಯವನ್ನು ಬಾಯ್ಪಾಠ ಮಾಡಿಕೊಳ್ಳಿ. ಯಾವಾಗಲೂ ಈ ವಾಕ್ಯ ಇಟ್ಟು ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ಮಾತು ಕಾರ್ಯ ಸಾಧ್ಯ ಮಾಡದೆ ಹಿಂತಿರುಗುವುದಿಲ್ಲ, ಆದರೆ ನನ್ನಿಂದ ಯಾವ ಮಿಸ್ಟೇಕ್ ಆಗಬಾರ್ದು. ಇರುವ ಜಾಗಗಳಲ್ಲಿ ಹಾಗೆ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥಿಸೋಣ. ದೇವರ ಮುಂದೆ ನಮ್ಮನ್ನೇ ಸಮರ್ಪಿಸೋಣ. ದೇವರೇ, ನನ್ನನ್ನೇ ಸಮರ್ಪಿಸ್ತಾ ಇದ್ದೇನೆ. ಆ ಚಿಕ್ಕ ಬಾಲಕಿಯ ಹಾಗೆ ತನ್ನ ಉದ್ದೇಶ ಏನೆಂದು ಅರ್ಥ ಮಾಡಿಕೊಂಡು, ದೊಡ್ಡವರಿಗಿರುವಂಥ ಜ್ಞಾನ ಇಲ್ಲದಿದ್ದರು, ದೊಡ್ಡವರಿಗಿರುವಂಥ ಆಸ್ತಿ ಅಂತಸ್ತು ಸವಲತ್ತು ಏನೂ ಇಲ್ಲದಿದ್ದರು, ತಾನು ತನ್ನ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಜೀವಿಸಿದ ಹಾಗೆ, ಯೇಸುವೇ ಇವತ್ತು ನನ್ನನ್ನೇ ಸಮರ್ಪಿಸ್ತಾ ಇದ್ದೇನೆ. ನನ್ನ ಬಗ್ಗೆ ನೀವಿಟ್ಟಿರುವ ವಾಗ್ದಾನ ದೊಡ್ಡದು, ನನ್ನ ಬಗ್ಗೆ ನೀವಿಟ್ಟಿರುವ ಕರೆವಿಕೆ ದೊಡ್ಡದು, ನನ್ನ ಬಗ್ಗೆ ನೀವಿಟ್ಟಿರುವ ಆಶೀರ್ವಾದ ದೊಡ್ಡದು, ನನ್ನ ಬಗ್ಗೆ ನೀವಿಟ್ಟಿರುವ ಪ್ರವಾದನೆಗಳು ದೊಡ್ಡದು. ಆದರೆ ಅದನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕಾಗದಂತೆ, ಅದನ್ನು ಅನುಭವಿಸಲಿಕ್ಕಾಗದಂತೆ ನನ್ನ ನಂಬಿಕೆ ಅಡ್ಡವಾಗಿದ್ದರೆ, ಕರ್ತನೇ ಇವತ್ತು ನನ್ನ ನಂಬಿಕೆಯನ್ನು ಹೆಚ್ಚಿಸು ಅಪ್ಪ. ನನ್ನ ತಾಳ್ಮೆ ಇಲ್ಲದಿದ್ದರೆ ನನಗೆ ತಾಳ್ಮೆಯನ್ನು ದಯಪಾಲಿಸಿ ಏಸಯ್ಯ. ನನ್ನ ಗುಟ್ಟುತ್ತಾ ಇದ್ದರೆ ಆ ಸ್ವಭಾವವನ್ನು ನನ್ನಿಂದ ತೆಗೆದಾಕಿ ಅಪ್ಪ ಯೇಸುವೇ. ಆದರೆ ನಾನು ಆಶೀರ್ವಾದವನ್ನು ಹೊಂದಿಕೊಂಡು ಅದರ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಅದರ ಉದ್ದೇಶವನ್ನು ಅರ್ಥ ಮಾಡಿಸಿ ಅಪ್ಪ. ಇಲ್ಲ, ಆದರೆ ಎಲ್ಲವನ್ನು ಹೊಂದಿಕೊಂಡಿದ್ರು ಕೂಡ ನಾನು ನಿರ್ಲಕ್ಷ್ಯ ಮಾಡ್ತಾ ಇದ್ರೆ, ಅಲಕ್ಷ್ಯ ಮಾಡ್ತಾ ಇದ್ರೆ, ಇದು ಪ್ರವಾದನೆ ತಾನೆ, ನನ್ನ ವಾಗ್ದಾನ ತಾನೆ, ನಾನು ಹೇಗಾದರೂ ಹೊಂದಿಕೊಳ್ತೀನಿ, ನಾನು ಇದು ಪಡೆದುಕೊಳ್ತೀನಿ, ಇದನ್ನು ನಾನು ಹೊಂದಿಕೊಳ್ತೀನಿ ಅನ್ನುವ ಆ ಒಂದು ಅಹಂಭಾವದಲ್ಲಿ ನಾವು ನಡೀತಾ ಇದ್ರೆ ಇವತ್ತದು ನಮ್ಮಿಂದ ತೆಗೆದು ಹಾಕಿ ಯೇಸುವೇ. ನಿನ್ನ ಸ್ವಭಾವ ನಮಗೆ ಕೊಡಿಯಪ್ಪ. ನಿನಗೆ ಪ್ರವಾದನೆ ಇತ್ತು, ವಾಗ್ದಾನ ಇತ್ತು, ಆಶೀರ್ವಾದವಿತ್ತು, ಆದರೂ ಕೂಡ ಅದನ್ನು ಹೊಂದಿಕೊಳ್ಳುವಂಥ ಮಾರ್ಗದಲ್ಲಿ ನೀವು ನಡೆದ ಹಾಗೆ ನನಗೂ ಸಹಾಯ ಮಾಡಿ. ನನಗೆ ಪ್ರವಾದನೆ ಇದೆ, ನನಗೆ ದೇವರ ಕರೆವಿಕೆ ಇದೆ ಎಂದು ಯಾವತ್ತು ಅಹಂಕಾರ ಹೊಂದಿ, ಯಾವತ್ತು ನಾನೇ ಎಂಬ ಭಾವ ಬಂದು ಅದರಲ್ಲಿ ಬಿದ್ದು ಹೋಗದ ಹಾಗೆ ಪವಿತ್ರಾತ್ಮನೇ ಸಹಾಯ ಮಾಡಿ.
ಶಬ್ದವಾಗಿ ಯೇಸುವನ್ನು ನೋಡಿ ಹೇಳ್ತೀರಾ? ನಾನೇ ಮನೆ ಕೀರ್ತಿಸುವೆ, ಹಿಂತಿರುಗೆನು ನಾ ನಿಮ್ ಸನ್ನಿಧಿಯೋಳ್ ಸೇರಿ ನಾನು ನಿಮ್ಮ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಏನೇ ಬಂದರೂ ಹಿಂದಿರುಗೆನು ನಾ, ಹಿಂತಿರುಗೆನು ನಾ. ಹಿಂತಿರುಗೆನು ನಾ. ಕರ್ತನಾದ ಯೇಸುವೇ, ನೀವು ನಮ್ಮ ಒಬ್ಬರಿಗೂ ಇಟ್ಟಿರುವ ವಾಗ್ದಾನಗಳು, ಪ್ರವಾದನೆಗಳು ಅಪ್ಪ ಒಂದು ಕೂಡ ನಿಷ್ಫಲವಾಗುವುದಿಲ್ಲ ಎಂದು ನಾವು ನೋಡಿರುವಾಗ ಅದನ್ನು ನಾವೇ ನಷ್ಟಪಡಿಸಿಕೊಳ್ಳದ ಹಾಗೆ ನಮ್ಮಲ್ಲಿ ನಂಬಿಕೆಯ ಆತ್ಮನನ್ನು, ತಾಳ್ಮೆಯ ಆತ್ಮನನ್ನು ಅಪ್ಪ ಎಲ್ಲ ವಿಷಯದಲ್ಲಿ ಸಹಿಸಿಕೊಳ್ಳುವ, ಗುಣಗುಟ್ಟದೆ ಸಹಿಸಿಕೊಳ್ಳುವ, ವಿಧೇಯರಾಗುವ ಆತ್ಮನನ್ನು ದಯಪಾಲಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಚಿತ್ತವಲ್ಲ ಅಪ್ಪ, ನಿನ್ನ ಚಿತ್ತ ನೆರವೇರಬೇಕು, ನಿನ್ನ ಚಿತ್ತ ನೆರವೇರಬೇಕು. ಒಂದು ಪ್ರವಾದನೆ, ಒಂದು ಕರೆವಿಕೆ, ಒಂದು ಒಂದೊಂದು ವಾಗ್ದಾನಗಳು ನಮ್ಮ ಮೇಲೆ ಇರುವಾಗಲೂ ಅದರ ಹಿಂದೆ ನೀವು ಯಾವುದೋ ಒಂದು ಉದ್ದೇಶ ಇಟ್ಟಿದ್ದೀರಾ. ಆ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಬೇಕೆನ್ನುವ ಜ್ಞಾನವನ್ನು ನಮಗೆ ದಯಪಾಲಿಸಿರಿ ಅಪ್ಪ. ಯಾವತ್ತೂ ಕೂಡ ನಾವಿರುವ ಸ್ಥಾನಕ್ಕೆ ಹೆಮ್ಮೆ ಪಟ್ಟು, ನಾವಿರುವ ಜಾಗಕ್ಕೆ ಗುಣಗುಟ್ಟಿ, ಎಲ್ಲ ವಿಷಯಗಳಲ್ಲೂ ನಂಬಿಕೆ ಇಲ್ಲದೆ ನಮಗೆ ಇಟ್ಟಿರುವ ವಾಗ್ದಾನಗಳನ್ನು, ಪ್ರವಾದನೆಗಳನ್ನು ನಷ್ಟಪಡಿಸಿಕೊಳ್ಳದ ಹಾಗೆ ಯೇಸುವೇ ಇವತ್ತು ಸಭೆಯಾಗಿ ನಿಮ್ಮ ಮುಂದೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ಕುರಿತು ದೊಡ್ಡ ಉದ್ದೇಶ, ದೊಡ್ಡ ಪ್ರವಾದನೆ ಇದ್ದಾಗಲೂ ಕೂಡ ನೀವು ಆ ಚಿಕ್ಕ ಚಿಕ್ಕ ವಿಷಯಗಳಿಗೋಸ್ಕರ ಯಾವತ್ತೂ ಕೂಡ ನಿಮ್ಮನ್ನೇ ಅಧೀನ ಮಾಡದೆ ಎಲ್ಲ ಸಮಯದಲ್ಲಿಯೂ ನನಗೆ ನಾನು ಬಂದಿರೋ ಉದ್ದೇಶ ಇದು ಎಂದು ಹೇಳಿ ಅದರ ಮಾರ್ಗದಲ್ಲಿ ನಡೆಯುತ್ತಾ, ಅದರ ಮಧ್ಯದಲ್ಲಿ ಬರುವಂತ ಕಷ್ಟ, ಹಿಂಸೆ, ಶೋಧನೆ, ನೋವುಗಳು, ಮರಣವನ್ನು ಕೂಡ ಸಂತೋಷವಾಗಿ ಸ್ವೀಕರಿಸಿದ ಹಾಗೆ ಚಿಕ್ಕ ಚಿಕ್ಕ ಶೋಧನೆಗಳು, ಚಿಕ್ಕ ಚಿಕ್ಕ ಕಷ್ಟಗಳು ಬರುವಾಗ ಗುಣಗುಟ್ಟದೆ, ಅದಕ್ಕೆ ಬೇಜಾರು ಮಾಡಿಕೊಳ್ಳದೆ, ಅದಕ್ಕೆ ಕೋಪ ಮಾಡಿಕೊಳ್ಳದೆ, ಸಮಾಧಾನದಿಂದಲೂ ಶಾಂತವಾಗಿಯೂ ದೇವರೇ ನಿನ್ನ ಉದ್ದೇಶವನ್ನು ಪೂರ್ತಿಗೊಳಿಸಲಿಕ್ಕೆ ನಾನು ಬದ್ಧನಾಗಿದ್ದೇನೆ, ನಾನು ಬದ್ಧಳಾಗಿದ್ದೇನೆ ಎನ್ನುವ ಜ್ಞಾನದಿಂದ ಜೀವಿಸುವಂತೆ ನಮಗೆ ಸಹಾಯ ಮಾಡಿ ಅಪ್ಪ. ಈ ವಾಕ್ಯವನ್ನು ಕೇಳಿರುವ ನಮ್ಮೆಲ್ಲರನ್ನು ಅಪ್ಪ ನೀವು ನಿಮ್ಮ ಪ್ರವಾದನೆ ಕಡೆಗೆ, ವಾಗ್ದಾನದ ಕಡೆಗೆ ನಡೆಸಿರಿ ಎಂದು ಕೇಳಿಕೊಳ್ತಾ ಇದ್ದೇವೆ. ದುಷ್ಟನು ನಮಗೆ ಬೇಡದ ಆಲೋಚನೆಯನ್ನು ಕೊಟ್ಟು ನಮ್ಮನ್ನು ನಾಶಪಡಿಸದ ಹಾಗೆ ನಿಮ್ಮ ಪವಿತ್ರಾತ್ಮನು ನಮ್ಮನ್ನು ದಾರಿ ನಡೆಸಿ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರತಿಯೊಂದು ವಿಷಯಗಳಲ್ಲಿ ನಮ್ಮ ಚಿತ್ತವಲ್ಲಪ್ಪ, ನಿಮ್ಮ ಚಿತ್ತ ನೆರವೇರಲಿ. ಇವತ್ತು ಸಭೆಯಾಗಿ ಕೂಡಿ ಬಂದಿರೋ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಇವು ಪ್ರತಿಯೊಬ್ಬರ ಕರ್ತನೆ ವಿಷಯ ಜೀವಿತದಲ್ಲಿ ನೀವು ಒಂದೊಂದು ಉದ್ದೇಶವಿಟ್ಟು ಈ ಸಭೆಯಲ್ಲಿ ಕರೆದು ತಂದಿದ್ದೀರಾ. ಆ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಅದರ ಕಡೆಗೆ ನಡೆಯುವಂತೆಯೋ, ಆಗ ತನ್ನ ವಾಗ್ದಾನಗಳನ್ನು, ತನ್ನ ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ಳುವಾಗಿಯೂ ನೀವು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಹೊಸದಾಗಿ ಬಂದವರನ್ನು ಆಶೀರ್ವದಿಸು, ಅವರಿಗೆ ನಿಮ್ಮ ನಿಜವಾದ ಸತ್ಯವನ್ನು ತಿಳಿಯಪಡಿಸು ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಕೂಡಿ ಬಂದಿರೋ ಪ್ರತಿಯೊಬ್ಬ ಮಕ್ಕಳಲ್ಲಿಯೂ ನಿಮ್ಮ ಕೃಪಾ ಕಟಾಕ್ಷ ದಯೆ ಇರಲಿ. ಯಾವತ್ತಿಗೂ ಕೂಡ ನಿಮ್ಮಿಂದ ಹಿಂಜರಿದು ಹೋಗದೆ ನಿಮಗೆ ವಿರುದ್ಧವಾಗಿ ಗುಣಗುಟ್ಟಿ ತಮ್ಮ ಆಶೀರ್ವಾದವನ್ನು ನಷ್ಟಪಡಿಸಿಕೊಳ್ಳದ ಹಾಗೆ ದೇವರ ಮುಂದೆಯೂ, ದೇವರ ಸಭೆಗೂ, ದೇವರ ಸೇವಕರಿಗೂ ತಗ್ಗಿಸಿಕೊಂಡು ಇದ್ದು ಆಶೀರ್ವಾದವನ್ನು ದೇಶದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನೇ ನಿಮ್ಮ ಸನ್ನಿಧಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಸ್ತುತಿ ಈಗ ನಮ್ಮ ಮಹಿಮೇಲೆ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.